ಮತ್ತೊಮ್ಮೆ ಎಲ್ಲರಿಗೆ ನಮ್ಮ UK ಇಂಗ್ಲಿಷ್ ಗ್ರಾಮರ್ ಹಾಗೂ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ಗೆಳೆಯರೆ, ನಿನ್ನೆ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ದೊಳಗ ಬರ್ತಕ್ಕಂಥ ಅಂದ್ರೆ ಮುಖ್ಯವಾಗಿ ನೆನಪಿಟ್ಕೊಳ್ತಕ್ಕಂಥದ್ದು ಅಂದ್ರೆ ಅದ ಫೈನಲ್ ಅಂತಲ್ಲ. ಎಲ್ಲಾ ಅಷ್ಟು 6 ನಿಯಮಗಳು ಗೊತ್ತಿದ್ರೆ ಎಲ್ಲಾ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮುಗಿತಂತದ್ದಲ್ಲ. ಆ 6 ನಿಯಮಗಳು ಗೊತ್ತಿದ್ರೆ ಅಟ್ಲೀಸ್ಟ್ ನೀವು ಓದದೇ ಇದ್ರೂ ಕೂಡ ಒಂದು ಎಕ್ಸಾಮ್ ಹಾಲಿಗೆ ಹೋದ್ರಪ್ಪ ಅಂತಾರ ಅಟ್ಲೀಸ್ಟ್ ನೀವು ಆ ಕ್ವಶನ್ ಅನ್ನ ಟಚ್ ಆದ್ರೂ ಮಾಡಿ ಬರ್ತೀರಿ ಅಂತಕ್ಕಂಥ ದೃಷ್ಟಿಕೋನದೊಳಗೆ ಏನಾಗಿತ್ತಪ್ಪ 6 ನಿಯಮಗಳನ್ನ ಹೇಳಿದ್ದೆ. ಆ 6 ನಿಯಮ ಜೊತೆಗೆ ನಿನ್ನೆ ನಾವು ನಿಮ್ಗೆ ಏನ್ ಹೇಳಿದ್ನಪ್ಪ ಅಂತಾರ ನಮಗೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ನಾವು ಸರಿಯಾಗಿ ನಾವು ಮಾಡ್ಬೇಕು ಅಂತಾರೆ ಏನೇನು ಬರ್ಬೇಕಂತದ್ದು ಹೇಳಿದ್ದೆ ನಾನು. ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಗೊತ್ತಿರಬೇಕು, ಟೆನ್ಸಸ್ ನಮಗೆ ಗೊತ್ತಿರಬೇಕು, ಆಗ ಸೆಂಟೆನ್ಸಸ್ ಗೊತ್ತಿರಬೇಕು. ಇವು ಮೂರು ಗೊತ್ತಿದ್ದಾಗ ಮಾತ್ರ ನಮ್ಗೆ ಏನಾಗತ್ತೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ಸಫಲವಾಗಿ ಮಾಡ್ಲಿಕ್ಕೆ ಬರ್ತದೆ. ಹಾಗೆ ಇವತ್ತು ನಾನು ಒಂದು ವಿಶೇಷ ಕ್ಲಾಸ್ ಅನ್ನ ತೆಗೆದುಕೊಂಡು ಬಂದ ನಿಮ್ಮ ಮುಂದೆ. ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ಸ್ ಅಂಡ್ ಕ್ವಶನ್ ಸಾಲ್ವ್ಡ್ ರಿಗಾರ್ಡಿಂಗ್ ವಾಯ್ಸಸ್ ಅಂದ್ರೆ ಈ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದೊಳಗ ವಿವಿಧ ಯಾವ್ಯಾವ ಎಕ್ಸಾಮ್ಗಳಿಗಪ್ಪ ಅಂತಂದ್ರೆ ಇಲ್ಲಿದ ನೋಡ್ರಿ. KPSC ಒಳಗ TET-ಗೆ, CTET-ಗೆ, SSC-ಗೆ, ಬ್ಯಾಂಕಿಂಗ್ ಒಳಗ ಹಾಗೂ SDA FDA ಪರ್ಪಸ್ ಒಳಗೆ ಕೇಳ್ತಕ್ಕಂಥದ್ದು. ಆಮೇಲೆ ಪೊಲೀಸ್ ಒಳಗ ಅಂದ್ರೆ PSI ಎಕ್ಸಾಮ್ ಒಳಗ ಅದು ಕೇಳಿರ್ತಕ್ಕಂಥ ಕೆಲವೊಂದಿಷ್ಟು ಅಂದ್ರೆ ಕೇವಲ ನಾ ಎಷ್ಟಪ್ಪ ಅಂತ 10 ಎಕ್ಸಾಂಪಲ್ ಅನ್ನ ತಗೊಂಡು ನಿಮ್ಮ ಮುಂದೆ ಬಂದಿ. ಈ 10 ಎಕ್ಸಾಂಪಲ್ ಏನದಪ್ಪ ಅಂತ ಒಂದಕ್ಕಿಂತ ಒಂದ್ ಏನದಪ್ಪ ಅಂದ್ರೆ ಡಿಫ್ರೆಂಟ್ ಎಕ್ಸಾಂಪಲ್ ಅದಾವ. ಇಲ್ಲಿ ಹೊಳೆ ರಿಪೀಟ್ ಆಗಿ ಯಾವುದು ಹೇಳಿಲ್ಲ. ಪ್ರತಿಯೊಂದು ಎಕ್ಸಾಂಪಲ್ ಅನ್ನ ಅಷ್ಟೇ ಗಮನವಿಟ್ಟು ಕೇಳ್ರಿ. ಯಾಕಪ್ಪ ಅಂತಾರ ಎಲ್ಲಾ ಎಕ್ಸಾಂಪಲ್ಗಳು ತಮ್ಮದೇ ಆದಂತ ವಿಶೇಷತೆಯನ್ನು ಹೊಂದ್ಯಾವ, ತಮ್ಮದೇ ಆದಂತ ಒಂದು ಸೆಂಟೆನ್ಸ್ ಪ್ಯಾಟರ್ನ್ ಅನ್ನ ಹೊಂದ್ಯಾವ. ಅವು 6 ನಿಯಮ ಹೇಳಿದ್ನೆ ನಿಮ್ಗೆ. ಆ 6 ನಿಯಮಗಳನ್ನ ಬಳಕೆ ಮಾಡ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂತಾರೆ ಇಲ್ಲಿ ಇವತ್ತಿನ ದಿನ ನಾವೇನ್ ಮಾಡೋಣ, ಈ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಆ 6 ನಿಯಮಗಳನ್ನ ನೀವೇನ್ ಮಾಡ್ಕೊಟ್ರಪ್ಪ ಅಂತಾರೆ ಬರ್ಕೊಂಡಿದ್ರಿ ಅಂದ್ರೆ ಒಂದು ಸೈಡ್ ಇಟ್ಕೊಂಡ್ರಿ. ಯಾಕಪ್ಪ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆಯಿಂದ ಚಾಲು ಮಾಡೋಣ. ಮೊದಲನೇ ಪ್ರಶ್ನೆ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತೇಳಿ ಇದನ್ನ TET ಒಳಗೆ ಕೇಳಿದ್ರಿ 2014 ಫಸ್ಟ್ TET ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಏನಪ್ಪಾ ಅಂದ್ರೆ ಪ್ರಶ್ನೆ ದ ಟೀಚರ್ ಪ್ರೈಸ್ಡ್ ದ ಸ್ಟೂಡೆಂಟ್. ದ ಟೀಚರ್ ಪ್ರೈಸ್ಡ್ ದ ಸ್ಟೂಡೆಂಟ್ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಏನ್ ಮಾಡ್ಯಪ್ಪ ದ ಟೀಚರ್ ಪ್ರೈಸ್ಡ್ ದ ಸ್ಟೂಡೆಂಟ್ ಅಂತೇಳಿ ಕೇಳಿದಾನ. ಕೇಳಿ ಕೆಳಗೆ ಆಪ್ಷನ್ ಕೊಡ್ತಾನ. ದ ಸ್ಟೂಡೆಂಟ್ ಪ್ರೈಸ್ಡ್ ದ ಟೀಚರ್, ದ ಸ್ಟೂಡೆಂಟ್ ವಾಸ್ ಪ್ರೈಸ್ಡ್ ಬೈ ದ ಟೀಚರ್, ದ ಸ್ಟೂಡೆಂಟ್ ಈಸ್ ಪ್ರೈಸ್ಡ್ ಬೈ ದ ಟೀಚರ್, ದ ಟೀಚರ್ ವಾಸ್ ಪ್ರೈಸ್ಡ್ ಬೈ ದ ಸ್ಟೂಡೆಂಟ್. ಇವು ನಮಗೆ 4 ಏನ್ ಮಾಡಪ್ಪ ಆಪ್ಷನ್ ಕೊಟ್ಟಾನ. ಇದ್ರಾಗ ಒಂದು ಆಪ್ಷನ್ ಅನ್ನ ನಾವೇನ್ ಮಾಡ್ಬೇಕು ಅಂತಾರ ಏನ್ ಮಾಡ್ಕೋಬೇಕು, ರೌಂಡ್ ಮಾರ್ಕ್ ಹಾಕೋಬೇಕು. ಅದಕ್ಕೆ ನಾವು ಮೊದಲು ಏನ್ ನೋಡ್ಕೋಬೇಕ್ರಿ, ಇದು ಯಾವ ಕಾಲದ ವಾಕ್ಯ ಅನ್ನೋದು ನೋಡ್ಕೋಬೇಕು. ದ ಟೀಚರ್ ಏನಿದು ಸಬ್ಜೆಕ್ಟ್ ಹೌದಾ. ನೋಡ್ರಿ ಟೆನ್ಸಸ್ ಒಳಗೆ ಹೇಳಿರ್ತಕ್ಕಂಥ ನಿಯಮಗಳನ್ನ ನೆನಪು ಮಾಡ್ಕೊಡ್ರಿ. ದ ಟೀಚರ್ ಏನಿದು ಸಬ್ಜೆಕ್ಟ್. ಇಲ್ಲಿ ಪ್ರೈಸ್ಡ್ ಅಂತಕ್ಕಂಥದ್ದು ಏನ್ರಿಪ್ಪ ಇದು ವರ್ಬ್. ಅದು ವರ್ಬ್ ಯಾವ ರೂಪದೊಳಗೈತಿ, 2ನೇ ರೂಪದೊಳಗೈತಿ. ಪ್ರೈಸ್ಡ್. ಸೊ ಇನ್ನು ದ ಸ್ಟೂಡೆಂಟ್ ಅಂತಕ್ಕಂಥದ್ದು ಏನಪ್ಪಾ ಅಂತಾರ ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಅಬ್ಜೆಕ್ಟ್ ಅಂತಕ್ಕಂಥದ್ದು ನಮ್ಮ ಇಂಡೆಫಿನಿಟ್ ಪಾಸ್ಟ್ ಟೆನ್ಸ್ ವಾಕ್ಯ ಅಥವಾ ನಾವು ಸಿಂಪಲ್ ಪಾಸ್ಟ್ ಅಂತ ಕರಿತೀವಿ. ಆ ಕಾಲದ ವಾಕ್ಯವನ್ನ ನಾವು ಏನ್ ಮಾಡ್ತೀವಿ ಅಂತಾರೆ ಇಲ್ಲಿ ಕಾಣ್ತೀವಿ. ಹಾಗೆ ಇನ್ನೇನ್ ಮಾಡ್ರಪ್ಪ ಅಂದ್ರೆ ಅಲ್ಲೇ ಸ್ವಲ್ಪ ಏನ್ ಬಂದ್ಬಿಡುದು, ಇನ್ನು ಹೊಳ್ಳಿ ನಾವು ಎದಕ್ ಬಂದ್ಬಿಡೋನು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬರೋನು. ಟೆನ್ಸ್ ಒಳಗಿಂದ ಗೊತ್ತಾಯ್ತು ನಿಮ್ಗೆ ಯಾವ ಟೆನ್ಸ್ ವಾಕ್ಯ ಅಂತ ಇರ್ತೀವಿ. ಇದು ಯಾವ ವಾಕ್ಯ, ಸಾದಾ ಭೂತಕಾಲ ಅಥವಾ ಅನಿರ್ದಿಷ್ಟ ಭೂತಕಾಲ ಅಂತ ಕರಿತೀವಿ, ಆ ಕಾಲದ ವಾಕ್ಯ ಅದ. ಇನ್ನ ಇವುಗಳ ನಿಯಮಗಳಿಗೆ ಬರೋಣ. ಎದಕ್ಕ ಆಕ್ಟಿವ್ ಇದ್ದಿದ್ದು ಪ್ಯಾಸಿವ್ ಮಾಡ್ಬೇಕಲ್ಲ. ಆಕ್ಟಿವ್ ಇದ್ದಿದ್ದು ಪ್ಯಾಸಿವ್ ಮಾಡ್ಬೇಕಾದಾಗ ಸಬ್ಜೆಕ್ಟ್ ಇದ್ದಿದ್ದು ಎಲ್ಲಿ ಹೋಗ್ಬೇಕ್ರಿ, ಅಬ್ಜೆಕ್ಟ್ ಜಾಗಕ್ಕೆ ಹೋಗ್ಬೇಕು. ಅಬ್ಜೆಕ್ಟ್ ಇದ್ದಿದ್ದು ಎಲ್ಲಿ ಬರ್ಬೇಕು, ಸಬ್ಜೆಕ್ಟ್ ಜಾಗ ಬರ್ಬೇಕು. ಅಂದ್ರ ಸಬ್ಜೆಕ್ಟ್ ಇದ್ದಿದ್ದು ಎಲ್ಲಿ ಹೋತ್ರಿ, ಈಗ ಅಬ್ಜೆಕ್ಟ್ ಜಾಗ ಹೋತ್. ಅಂದ್ರೆ ಟೀಚರ್ ಎಲ್ಲಿ ಬತ್ರಿ, ಲಾಸ್ಟ್ಗೆ ಬತ್ರಿ. ದ ಟೀಚರ್ ಲಾಸ್ಟಿಗೆ ಬತ್ತ. ಫಸ್ಟಿಗೆ ಯಾವ್ದು ಬರ್ತೈತ್ರಿ, ಅಬ್ಜೆಕ್ಟ್ ಬರ್ತೈತ್ರಿ. ಅಬ್ಜೆಕ್ಟ್ ಯಾವ್ದು ಬರ್ತೈತಿ, ದ ಸ್ಟೂಡೆಂಟ್ ಅಂತಕ್ಕಂಥ ಫಸ್ಟಿಗೆ ಬರ್ತೈತಿ. ಓಕೆ. ಒಂದು ನಿಯಮ ಏನಪ್ಪಾ ಅಂತಾರ ಕಂಪಲ್ಸರಿ ಅಂತ ಹೇಳಿದ್ನಿ, ವರ್ಬ್ ಥರ್ಡ್ ರೂಪದೊಳಗೆ ಬರಿಬೇಕು. ಕಾಯಂ ಫಿಕ್ಸ್ ಬರಿತೀರಿ ಅದರಲ್ಲಿ.
ಪ್ರೈಸ್ ದ ಸ್ಟೂಡೆಂಟ್ ಪ್ರೈಸ್ಡ್ ದ ಟೀಚರ್ ಆತದ. ಇನ್ನು ನಿಯಮ ಏನು ಹೇಳ್ತದ್ರ ನಮ್ಗೆ ಕಂಪಲ್ಸರಿ ಅಬ್ಜೆಕ್ಟ್ ಅಂದ್ರೆ ಸಬ್ಜೆಕ್ಟ್ ಇದ್ದಿದ್ದು ಅಬ್ಜೆಕ್ಟ್ ಆಗಿರ್ತೈತೆ, ಅದ್ರ ಮುಂದೆ ಏನು ಬರಿಬೇಕು ನಾವು ಬೈ ಬರಿಬೇಕಂತ ಹೇಳ್ತೀವಿ. ಆಯ್ತ್ರಿ. ದ ಸ್ಟೂಡೆಂಟ್ ಪ್ರೈಸ್ಡ್ ಬೈ ದ ಟೀಚರ್ ಆತ. ಇಲ್ಲಿ ಇನ್ನೂ ಮುಗಿಲಿಲ್ಲ. ಯಾಕಪ್ಪ ಅಂತಾರ V2 ಐತಂದ್ರ ಇದ್ರ ಹಿಂದ್ಗಡೆ ಯಾವ್ದ ಸಹಾಯಕ ಕ್ರಿಯಾಪದ ಐತಂತ ತಿಳ್ಕೊಬೇಕಂತ ಹೇಳಿದ್ ನಾನು. ಡಿಡ್ ಐತಂತ ತಿಳ್ಕೊಬೇಕು. ಡಿಡ್ ಇದ್ದಿದ್ದ ಟೆನ್ಸ್ ಒಳಗ ಆಕ್ಸಿಲರಿ ಚೇಂಜ್ ಅನ್ನಕತಿ. ಡಿಡ್ ಇದ್ದಿದ್ದ ವಾಸ್ ಅಥವಾ ವೇರ್ ಆಗಿ ಚೇಂಜ್ ಆಕತಿ. ಸ್ಟೂಡೆಂಟ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಇರ್ತಿ. ಹಂಗಾದ್ರೆ ಇಲ್ಲಿ ಏನ್ ಬರಿತೀರಿ? ವಾಸ್ ಬರಿತೀರಿ. ಸೊ ನಿಮ್ ಉತ್ತರ ರೆಡಿ ಆಯ್ತ್ರಿ. ಏನ್ ಉತ್ತರ ಇದು? ದ ಸ್ಟೂಡೆಂಟ್ ವಾಸ್ ಪ್ರೈಸ್ಡ್ ಬೈ ದ ಟೀಚರ್. ಸೊ ಇವ್ 4 ಆಪ್ಷನ್ ಅದಾವ. ಈ 4 ಆಪ್ಷನ್ದೊಳಗೆ ಯಾವ್ದು ಐತ್ಲ ಅದನ್ನ ನಾವೇನ್ ಮಾಡ್ಕೋಬೇಕು? ಟಿಕ್ ಹಾಕೋಬೇಕು. ನಿಮ್ಮ ಉತ್ತರ ಎಲ್ಲಿದ್ರಿ? ಇಲ್ಲಿ ಐತಿ ನೋಡ್ರಿ, ಬಿ. ದ ಸ್ಟೂಡೆಂಟ್ ವಾಸ್ ಪ್ರೈಸ್ಡ್ ಬೈ ದ ಟೀಚರ್. ಎಷ್ಟು ಬರ್ದ್ರಪ್ಪ ಅಂತಂದ್ರೆ ಬರೆಯಂಗಿಲ್ಲ. ಇಲ್ಲಿ ಟಿಕ್ ಹಾಕೋದಟ್ಟ ಟಿಕ್ ಹಾಕಿರಿ ಅಂದ್ರೆ 1 ಮಾರ್ಕ್ಸ್ ನಿಮಗೆ ಅದ. ಸಪೋಸ್ ಇದನ್ನ SSC ಒಳಗೆ ಬಿದ್ದಿತ್ತು, ಇದನ್ನ ಟಿಕ್ ಹಾಕಿರಂದ್ರ ಇಂಗ್ಲಿಷ್ 1 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಐತ್ರಿ? 2 ಮಾರ್ಕ್ಸ್. ಹೋದ್ ಸರ್ತಿ 22, 23 ಕ್ವಶನ್ ರೈಟ್ ಆನ್ಸರ್ ಬರ್ದವ್ರ ಅಗ್ನಿವೀರ್ ಒಳಗೆ ಸೆಲೆಕ್ಷನ್ ಆಗಿ ಹೋಗ್ಯಾರ್ರಿ. ಸೊ ಲಕ್ಷ ಕೊಟ್ಟು ನೋಡ್ರಿ. ಇದು ನಮ್ಮ ಪೈಲಾ ಪ್ರಶ್ನೆ. ಪೈಲಾ ಪ್ರಶ್ನೆದ ಉತ್ತರ ಅಂತೂ ಏನಾಗೈತಿ ನಿಮ್ಗ ಈಗ ದೊರ್ತದ. ಪೈಲಾ ಪ್ರಶ್ನೆ ಅರ್ಥ ಆತು ಅಂತ ತಿಳ್ಕೊತೀನಿ. ಇದ್ರ ಉತ್ತರ ಯಾವ್ದ್ರಿ? ಬಿ. ಇನ್ನ ಎರಡನೇದ್ರಿ. ಎರಡನೇದೇನು? ಎರಡನೇ ಪ್ರಶ್ನೆ ಏನಂತ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲಾ ಪ್ರಶ್ನೆಗಳು ಡಿಫ್ರೆಂಟ್ ಅದಾವ, ಎಲ್ಲ ಒಂದ ಸೇಮ್ ಎಕ್ಸಾಂಪಲ್ ಇಲ್ಲ. ಇಲ್ಲಿ ಎಕ್ಸಾಂಪಲ್ ಏನೈತಿ? ದೇ ಆರ್ ಬಿಲ್ಡಿಂಗ್ ಅ ನ್ಯೂ ಬ್ರಿಡ್ಜ್. ಅವರು ಹೊಸ ಸೇತುವೆ ಒಂದನ್ನ ಕಟ್ಟುತ್ತಿದ್ದಾರೆ ಅಂತಕ್ಕಂಥದ್ದು ಏನಪ್ಪ ಅಂತಾರೆ ಇಲ್ಲಿ ನಮಗ ಎಕ್ಸಾಂಪಲ್ ಕೊಟ್ಟಣ. ಇದು ಕೂಡ ಏನ್ ಮಾಡ್ಬೇಕಾಗಿತ್ತು? ನಾವು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡ್ಬೇಕಾಗಿತ್ತು. ಈಗ ಆಕ್ಟಿವ್ ಐತ್ರಿ, ಇದನ್ನ ಪ್ಯಾಸಿವ್ ಮಾಡ್ಕೋಬೇಕು. ಸೇಮ್ ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ. ಸಬ್ಜೆಕ್ಟ್ ಐತ್ರಿ. ಸಬ್ಜೆಕ್ಟ್ ಆದ ನಂತರ ಆಮ್ ಈಸ್ ಆರ್ ಒಳಗೆ ಒಂದ್ ಐತಿ. ಅಂದ್ರ ಸಬ್ಜೆಕ್ಟ್ ಪ್ಲಸ್ ಆಮ್ ಈಸ್ ಆರ್ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ಹಂಗೈತಿಲ್ರಿ ಇದು. ನ್ಯೂ ಬ್ರಿಡ್ಜ್ ಅಂತಕ್ಕಂಥದ್ದು ಅಬ್ಜೆಕ್ಟ್ ರೀ. ಬಿಲ್ಡಿಂಗ್ ಅಂತಕ್ಕಂಥದ್ದು ವರ್ಬ್. ಆಮ್ ಈಸ್ ಆರ್ ಒಳಗೆ ಆರ್ ಬಂದದ. ದೇ ಅಂತಕ್ಕಂಥದ್ದು ಸಬ್ಜೆಕ್ಟ್. ಸೊ ಇದು ಯಾವ ಕಾಲದ ವಾಕ್ಯ ಗೊತ್ತದ? ನೀವು ಟೆನ್ಸಸ್ ಅನ್ನ ಆಲ್ರೆಡಿ ಕಲ್ತೀರಿ. ಇದು ನಮ್ಮ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯ ಇದ್ದಾಗ ತಗೊಳ್ರಿ, ನಮ್ಮ ಮೊದಲನೇ ನಿಯಮ ಏನ್ ಹೇಳ್ತದ? ಸಬ್ಜೆಕ್ಟ್ ಬಿಕಮ್ಸ್ ಅಬ್ಜೆಕ್ಟ್, ಅಬ್ಜೆಕ್ಟ್ ಬಿಕಮ್ಸ್ ಸಬ್ಜೆಕ್ಟ್. ಅಬ್ಜೆಕ್ಟ್ ಅನ್ನ ತೆಗೆದುಕೊಡ್ರಿ, ಎಲ್ಲಿ ಇಡ್ತೀರಿ? ಎ ನ್ಯೂ ಬ್ರಿಡ್ಜ್. ಎ ನ್ಯೂ ಬ್ರಿಡ್ಜ್ ಆಯ್ತಾ? ಏನ ಸಬ್ಜೆಕ್ಟ್ ಅನ್ನ ಓದ ಅಬ್ಜೆಕ್ಟ್ ಮಾಡ್ರಿ. ಅಬ್ಜೆಕ್ಟ್ ಏನ್ ಮಾಡ್ತೀರಿ? ಅಬ್ಜೆಕ್ಟ್ ಆಕ್ಟಿವ್ ವಾಯ್ಸ್ ದೊಳಗೆ ಇರ್ತಕ್ಕಂಥ ಸಬ್ಜೆಕ್ಟ್ ಪ್ರನೌನ ಅಬ್ಜೆಕ್ಟ್ ಆಗಬೇಕಾದಾಗ ಚೇಂಜ್ ಆಕತಿ ಅಂತ ಹೇಳಿದ್ದೆ ನಾವು. ಆ ಇದ್ದಿದ್ ಮೀ ಆಗ್ತದ, ಉ ಇದ್ದಿದ್ ಅಸ್ ಆಗ್ತದ, ಹಿ ಇದ್ದಿದ್ ಹಿಮ್ ಆಗ್ತದ, ಶಿ ಇದ್ದಿದ್ ಹರ್ ಆಕತಿ, ಇಟ್ ಇದ್ದಿದ್ ಇಟ್ ರಿಮೇನ್ಸ್ ಆಕತಿ, ದೇ ಇದ್ದಿದ್ ಏನಾಕತ್ರಿ? ದೆಮ್ ಆಗ್ತದ. ಸೊ ಇದು ನಮಗೆ ಮೊದಲನೇ ಆಕ್ಷನ್ ಮುಗಿತು. ನೆಕ್ಸ್ಟ್ ಏನಪ್ಪಾ ಅಂತಾರ, ಆಮ್ ಈಸ್ ಆರ್ ಇದ್ದಾಗ ಅವುಗಳನ್ನ ಏನ್ ಮಾಡ್ತೀವಿ ನಾವು? ಆಮ್ ಈಸ್ ಆರ್ ಒಳಗ ಒಂದನ್ನ ಬರಿತೀವಿ. ಈಗ ಇಲ್ಲಿ ಆರಿತ್ತು. ಯಾಕೆ ಆರಿತ್ತಿರೋದು? ದೇ ಅಂತಕ್ಕಂಥದ್ದು ಬಹುವಚನ ಇತ್ತು, ಅದಕ್ಕೆ ಏನಿತ್ತು? ಆರಿತ್ತು. ಇದು ಬ್ರಿಡ್ಜ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಇರುತ್ತೆ. ನಾವಿಲ್ಲಿ ಏನ್ ಬರಿಬೇಕು? ಈಜ್ ಬರಿಬೇಕು. ಆಯ್ತ್ರೆ. ಇನ್ನೇನ್ ಮಾಡ್ಬೇಕಾಗತ್ ನಾವು? V1ಗೆ ING ಇದ್ದಿದ್ದನ್ನ ನಾವ್ ಏನ್ ಮಾಡ್ಕೋತೀವಿ? ING ತಕೊಂಡು ಬೀಯಿಂಗ್ ಬರ್ಕೋತೀವಿ. ಯಾಕ್ಯಾರ್ರಿ ಇದನ್ನ V3 ಮಾಡ್ಬೇಕಾದಾಗ ಬೀಯಿಂಗ್ ಬರ್ಕೋತೀರಿ. ಬೀಯಿಂಗ್ ಬಿಲ್ಡಿಂಗ್ ಏನತ್ಲ ಇದ್ರದ ಮೂರನೇ ರೂಪ ಏನು? ಬಿಲ್ಟ್. ಏನ್ರಿ? ಬಿಲ್ಟ್. BUILT ಬಿಲ್ಟ್. ಲಾಸ್ಟ್ ಏನು ಕ್ವಶನ್? ಲಾಸ್ಟ್ ಏನು ಬರಿಬೇಕು ನಾವು? ಜಮ್ಗಿಂತ ಮುಂಚೆ ಬೈ ಬರಿಬೇಕು. ನೋಡ್ರಿ, ನಿಮ್ಮ ಆನ್ಸರ್ ರೆಡಿ ಆತ. ನ್ಯೂ ಬ್ರಿಡ್ಜ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ಸೊ ಇದ ಸೇಮ್ ಆನ್ಸರ್ ಎಲ್ಲಿ ಐತಿ ನೋಡ್ರಿ. ಒನ್ ಎ ಆಪ್ಷನ್ ಏನೈತಿ? ಎ ನ್ಯೂ ಬ್ರಿಡ್ಜ್ ಈಸ್ ಬಿಲ್ಟ್ ಬೈ ದೆಮ್. ಈಸ್ ಬಂದತಿ, ಇದಲ್ಲ, ತಪ್ಪು. ಇದು ರೈಟ್. ಇದು ಈಸ್ ಬಂದದ್ ಕರೆಕ್ಟ್ ಐತ್ರಿ. ಆದ್ರೆ ಇಲ್ಲೇನಿಲ್ಲ, ಬೀಯಿಂಗ್ ಇಲ್ಲ. ಓಕೆ, ಇದು ತಪ್ಪು. ನೆಕ್ಸ್ಟ್ ನೋಡ್ರಿ,
ಎ ನ್ಯೂ ಬ್ರಿಡ್ಜ್ ವಾಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ಇದು ಪಾಸ್ಟ್ ಟೆನ್ಸ್ ದ ವಾಕ್ಯ ಇದ್ದಾಗ ಇದು ರೈಟ್ ಆಕತ್ರಿ. ಸಪೋಸ್ ಇಲ್ಲಿ ಎಲ್ರಿ, ಸಪೋಸ್ ಇದೆಲ್ರಿ ದೇ ವೇರ್ ಬಿಲ್ಡಿಂಗ್ ಅ ನ್ಯೂ ಬ್ರಿಡ್ಜ್ ಅಂತ ಇತ್ತಪ್ಪ ಅಂತಾರೆ, ಇದು ರೈಟ್ ಆಕೈತ್ರಿ. ಸೊ ಇದು ಪಾಸ್ಟ್ ಟೆನ್ಸ್ ಐತಿ, ಇದು ಅಲ್ಲ. ಎ ನ್ಯೂ ಬ್ರಿಡ್ಜ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ನೋಡ್ರಿ ನಿಮ್ಮ ಆನ್ಸರ್ ಇಲ್ಲಿದ, ನ್ಯೂ ಬ್ರಿಡ್ಜ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ಸೊ ನೀವು ಕಣ್ಣು ಮುಚ್ಚಿ ಎದಕ್ಕೆ ಟಿಕ್ ಹಾಕಬೇಕು ಅಂದ್ರೆ ಸೀಕ್ ಟಿಕ್ ಹಾಕಿರ ಅಂದ್ರೆ ನಿಮ್ಮ ಉತ್ತರ ಸರಿ ಆಗ್ತದ. ನಿಮ್ಮ ಉತ್ತರ ಸರಿ ಆತಪ್ಪ ಅಂತಾರ ಅಲ್ಲಿ ಎಷ್ಟು ನಿಗದಿತ ಅಂಕಗಳಿರ್ತಾವಲ್ಲ ಆ ಅಂಕಗಳು ನಿಮ್ಗ ದೊರಿತಾವ. ಮೊದಲನೇ ಕ್ವಶನ್ ಏನೈತ್ರಿ, ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಇತ್ತು. ಎರಡನೇ ಕ್ವಶನ್ ಏನೈತಪ್ಪ ಅಂತಾರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದನ್ನ ಬಿಡಿಸಿದೀವಿ. ಇನ್ನು ಮೂರನೇ ಪ್ರಶ್ನೆ ಲಕ್ಷ ಕೊಟ್ಟು ಕೇಳ್ರಿ. ಯಾಕಪ್ಪ ಅಂತಂದ್ರ ನಾ ಏನ್ ಮಾಡಿದ್ದೆ, ನಿಮ್ಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ಹೆಂಗ್ ಬರಿಬೇಕು ಅನ್ನೋದನ್ನ ಹೇಳಿಲ್ಲ ಆ ನಿಯಮಗಳು, 6 ನಿಯಮಗಳು. ಅದಕ್ಕೆ ಹೇಳಿದ್ನೆ ನಿಮ್ಗ. ಆ 6 ನಿಯಮಗಳು ಬಂದವಪ್ಪ ಅಂದ್ರೆ ಆಕ್ಟಿವೈಸ್ ಸ್ಪೆಸಿವೈಸ್ ಎಲ್ಲ ಬಂದತ್ತೆ ಅಂತ ತಿಳ್ಕೊಳಂಗಿಲ್ಲ. ಆಕ್ಟಿವೈಸ್ ಸ್ಪೆಸಿವೈಸ್ಗೆ ಆ 6 ನಿಯಮಗಳು ಮುನ್ನುಡಿರವು, ಬೇಸ್ ಇದ್ದಂಗ ಅವು ಅಷ್ಟಿದ್ದಪ್ಪ ಅಂತಾರೆ ಅಟ್ಲೀಸ್ಟ್ ಸುಮ್ಮನೆ ಆದ್ರೂ ನೀವು ಟಚ್ ಮಾಡ್ಬೋದು ಅಂತ ಅರ್ಥ. 6ರೊಳಗೆ ಏನಾಗಿಲ್ಲ, ಈ ಹೂ ಅಂತಕ್ಕಂಥ ಕ್ವಶನ್ ಬಂದಾಗ ನಾವೇನ್ ಮಾಡ್ಬೇಕು ಅನ್ನೋದನ್ನ ಹೇಳಿಲ್ಲ ನಾವು. ನೋಡ್ರಿ ಹೂ ಅಂತಕ್ಕಂಥ ಕ್ವಶನ್ ಬಂದಾಗ ಹೂ ಇದ್ದಿದ್ದು ಆಕ್ಟಿವ್ ದಾಗ ಇತ್ತಪ್ಪ ಅಂತಾರ, ಅದು ಪ್ಯಾಸಿವ್ ದಾಗ ಹೂಮ್ ಆಗ್ತದ. ಸೊ ಆಲ್ವೇಸ್ ನಾವು ಯಾವಾಗ ಎಲ್ಲಿ ಹಚ್ಬೇಕ್ರಿ ಅದನ್ನು, ಏನ ಬೈ ಎಲ್ಲಿ ಹಚ್ಬೇಕು, ಆಬ್ಜೆಕ್ಟ್ ಗಿಂತ ಮುಂಚೆ ಬೈ ಹಚ್ಬೇಕು, ಹೌದ್ರಿ. ಬಟ್ ಕ್ವಶನ್ ಮಾಡ್ಬೇಕಾದಾಗ ಏನಾಕತಿ, ಹೂ ಇದ್ದಿದ್ದು ಮೊದಲು ಬರ್ತದ. ಅದಕ್ಕೆ ಏನಾಕತಿ ಇಲ್ಲಿ ನಾವೇನ್ ಮಾಡ್ಕೋತೀವಿ, ಬೈ ಅನ್ನ ನಾವು ಮೊದಲು ತಗೊಳ್ತೀವಿ. ಸೊ ಹಂಗಾದ್ರೆ ಇಲ್ಲಿ ಬರೀ ನಾವು ಇದ್ರ ಪ್ಯಾಟರ್ನ್ ಹೆಂಗ್ ಬರ್ತೈತೆ ರೀ, ಬೈ ಪ್ಲಸ್ ಹೋಮ್ ಪ್ಲಸ್ ಇದಾದ ನಂತರ ಚೇಂಜಸ್ ಆಕ್ಕವ್ರಿ. ಇದಾದ ನಂತರ ಚೇಂಜಸ್ ಆಕ್ಕವ. ಏನ್ ಚೇಂಜ್ ಆಕತ್ರಿ, ಲೆಟರ್ ಇದ್ದಿದ್ದು ಇಲ್ಲಿ ಬರ್ತದ, ದಿಸ್ ಇದ್ದಿದ್ದು ಏನಾಕತಿ ಸಾರಿ ದಿಸ್ ಇಸ್ ದಿಸ್ ಉಳಿತದ್ರಿ. ಅದು ಡೈರೆಕ್ಟೆಡ್ ಸ್ಪೀಚ್ ಒಳಗೆ ದ್ಯಾಟ್ ಹಾಕದ್ರಿ. ದಿಸ್ ಲೆಟರ್ ಅದಾದ ನಂತರ ರೋಟ್ ಇದ್ದಿದ್ದು ಏನಾಕತಿ ರಿಟರ್ನ್ ಆಕತಿ. ಓಕೆ, ಆಮೇಲೆ ಇಲ್ಲಿ ಏನೈತ್ರಿ, ರೋಟ್ ಅಂತಕ್ಕಂಥದ್ದು V2 ಐತ್ರಿ. V2 ಇದ್ದಿದ್ದು ಇಲ್ಲಿ ಏನಾಯ್ತು, V3 ಆಯ್ತು. V3 ಅಂದ್ರೆ ಏನ್ರಿ, ಕ್ರಿಯಾಪದದ 3ನೇ ರೂಪ, ರಿಟರ್ನ್ ಆಯ್ತು. ಸೊ ಡಿಡ್ ಇದ್ದಾಗ ನಾವ್ ಏನ್ ಹಚ್ಬೇಕು, ಅದ್ರ ಮುಂದೆ ವಾಜ್ ಅಥವಾ ಬೇರ್ ಹಚ್ಬೇಕು ಅಂತ ಐತಿ. ಹಾಗಾದ್ರೆ ಇವ್ ಎರಡುತ್ತರ ನಡುವೆ ಏನ್ ಬರಿಬೇಕಾಕತಿ, ಲೆಟರ್ ಅಂತಕ್ಕಂಥ ಸಿಂಗ್ಯುಲರ್ ಅತಿ, ಇಲ್ಲಿ ವಾಜ್ ಬರೀತೀರಿ. ಸೊ ಇದು ನಿಮ್ ಉತ್ತರ ಕ್ಲಿಯರ್ ಹೆಂಗ್ ಬರೀನ್ರಿ, ಬೈ ಹೂಮ್ ದಿಸ್ ಲೆಟರ್ ವಾಸ್ ರಿಟರ್ನ್. ನೋಡ್ರಿ ಬೈ ಹೋಮ್ ಮೊದಲು ತಗೊಳ್ತೀವಿ, ಅಲ್ಲಿ ಏನಾಕೈತಪ್ಪ ಅಂತಾರ ಆಚೆಗಡೆ ಹೋಗ್ತೈತ್ರಿ ಏನ ಕರ್ಮಪದ. ಇಲ್ಲಿ ಕ್ವಶನ್ ಮಾರ್ಕ್ಸ್ ಇಂಟ್ರಾಗೇಟಿವ್ ಇದ್ದೊಳಗೆ ಮಾತ್ರ ಚೇಂಜ್ ಆಕತಿ, ತಲೆಯಾಗಿ ಇಟ್ಕೊಳ್ರಿ. ಇಲ್ಲಿ ಈ ಆನ್ಸರ್ ಎಲ್ಲಿತ್ ನೋಡ್ರಿ, ಬಂದು ಬೈ ಹೂಮ್ ವಾಸ್ ದಿಸ್ ಲೆಟರ್ ರಿಟರ್ನ್ ತಪ್ಪು, ಯಾಕಂದ್ರೆ ವಾಸ್ ಹೂಮ್ ಮುಂದೈತಿ. ಬೈ ಹೂಮ್ ದಿಸ್ ಲೆಟರ್ ವಾಸ್ ರಿಟರ್ನ್. ನಿಮ್ಮ ಉತ್ತರ ಬಿ ಸರಿಯಾದದ್ದು. ನೋಡ್ರಿ ಬೈ ಹೂಮ್ ದಿಸ್ ಲೆಟರ್ ವಾಸ್ ರಿಟರ್ನ್. ಸೊ ನಿಮ್ಮ ಉತ್ತರ ಇಲ್ಲಿದೆ. ನೋಡ್ರಿ ಅಲ್ಲಿ ನಿಮಗ ನೌಕರಿ ಕೊಡೋರು ಇರ್ತಾರ ಅನ್ನೋಂಥ ಕ್ವಶನ್ಗಳನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಯಾಕೆ ಹೇಳ್ರಿ, ನಿಮ್ಗ ರೆಗ್ಯುಲರ್ ಸೆಂಟೆನ್ಸಸ್ಗಳನ್ನ ಕೊಟ್ರಪ್ಪ ನೀವು ಈಸಿಯಾಗಿ ಮಾಡಿಬಿಡ್ತಾರೆ. ಯಾಕಂದ್ರೆ ನಿಮ್ಗೆ ಅದ್ರ ಪ್ಯಾಟರ್ನ್ ಗೊತ್ತಿರ್ತೈತಿ, ಚೇಂಜ್ ಮಾಡ್ಕೊಳ್ತೀರಿ, ಮಾಡಿಬಿಡ್ತೀರಿ. ಇಲ್ಲಿ ಸರ್ ಬೈ ಹೂಮ್ ಯಾಕೆ ಮೊದಲು ಬರಿತೀರಿ ಅಂತ ಕೇಳ್ಬೋದು ನೀವು. ನೋಡು, ನಾವು ಕ್ವಶನ್ ಕೇಳ್ಬೇಕಾದಾಗ ಯಾರಿಂದ ಅಂತಾನೆ ಕೇಳ್ತೀವ್ರಿ, ಹೌದ್ರಿ. ಅದಕ್ಕ WH ಕ್ವಶನ್ ಒಳಗ ಯಾವಾಗ್ಲೂ WH ಕ್ವಶನ್ ಒಳಗ WH ವರ್ಡ್ಗಳು ಎಲ್ಲಿ ಬರ್ತಾರೆ, ಮೊದಲಿಗೆ ಬರ್ತಾವ. ಅದಕ್ಕೆ ನಾವು ಬೈ ಹೂಮ ಹಚ್ಬೇಕ್ರಿ.
ಇಲ್ಲೂ ನೋಡ್ರಿ, ಇದು ನೋಡಕ್ ಸೇಮ್ ಅನಿಸುತ್ತೆ ನೋಡ್ರಿ. ದಿಸ್ ಲೆಟರ್ ವಾಸ್ ರಿಟರ್ನ್ ಬೈ ಹೂಮ್, ಬಟ್ ಇಲ್ಲಿ ಕ್ವಶನ್ ಆಗಂಗಿಲ್ರಿ ಅದು. ಅದಕ್ಕೆ ಇದು ತಪ್ಪಾದ ಪ್ಯಾಟರ್ನ್. ಇದು ಎರಡು ಸೇಮ್ ಅನಿಸ್ತಾವ, ಈ ಎರಡಕ್ಕೂ ಕನ್ಫ್ಯೂಸ್ ಆಗ್ಬೇಡ್ರಿ. ಸೊ ಇಂಟ್ರಾಗೇಟಿವ್ ಇತ್ತಂದ್ರೆ WH ಕ್ವಶನ್ಗ ಮೊದಲು ಮುಂದೆ ಬಾಯಿ ಹೆಚ್ಚಿ ಅಲ್ಲೇ ಫಸ್ಟ್ಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸ್ಟಾರ್ಟ್ ಮಾಡ್ಕೊಂಡ ನಂತರ ಏನು ಮಾಡ್ಬೇಕು ಅಂದ್ರೆ ಉಳಿಕಿದ ಪ್ಯಾಟರ್ನ್ ಎಲ್ಲ ಸೇಮ್ ರೀ. ಅಬ್ಜೆಕ್ಟ್ ಇದ್ದದನ್ನ ಮುಂದೆ ತಗೋತಾರೆ, ಮುಂದೆ ತಗೊಂಡ ನಂತರ ಅದ್ರಾಗ ಯಾವ ಟೆನ್ಸ್ ಇರ್ತೈತಿ ಅದ್ರ ಆಕ್ಸಿಲರಿ ಹಚ್ತಾರೆ, ಅದಾದ ನಂತರ V3 ಇಡ್ತಾರೆ, ಅದ್ರ ಮುಂದೆ ಕ್ವಶನ್ ಮಾರ್ಕ್ ಕಲಾಸ್. ಇದು ನಿಮ್ಮ ಸರಿಯಾದ ಉತ್ತರ. ಇದನ್ನ ಹಾಕಿರಪ್ಪ ಅಂತಾರೆ ನಿಮ್ಗೆ ಏನಾಕತಿ, ಎಷ್ಟು ಕ್ವಶನ್ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಇರುತ್ತೆ ಆ ಕ್ವಶನ್ಗೆ, ಆ ಮಾರ್ಕ್ಸ್ ಸಿಗ್ತಾವ. ಎಷ್ಟು ಅದ್ರಿ ನಮಗೆ ಕ್ವಶನ್ 3 ಅದ್ರಿ, 3 ಡಿಫ್ರೆಂಟ್ ಅದಾವ್ರ, ಒಂದಕ್ಕೊಂದು ಸೇಮ್ ಇಲ್ಲ. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಪ್ರಶ್ನೆ ಇದು ಈಜಿ ಐತಿ. ನಾಲ್ಕನೇ ಪ್ರಶ್ನೆ ಏನು, ಓಪನ್ ದ ಡೋರ್. ಓಪನ್ ದ ಡೋರ್ ಇಟ್ ಮೀನ್ಸ್ ಏನಪ್ಪಾ ಅಂತಾರ, ಬಾಗಿಲನ್ನು ತೆರೆ ಅಂತ ಹೇಳಿರ್ತೀರಿ, ಆರ್ಡರ್ ಮಾಡಿರಿ ನೀವು. ಇಲ್ಲಿ ಸಬ್ಜೆಕ್ಟ್ ಯಾರು ಇಲ್ಲ, ತಲೆಯಾಗಿರ್ಲಿ. ಸಬ್ಜೆಕ್ಟ್ ಐತಿ ಇಲ್ಲ, ಇಲ್ಲ, ನೇರವಾಗಿ ವರ್ಬ್ ಐತಿ, ವರ್ಬ್ ಮುಂದೆ ಅಬ್ಜೆಕ್ಟ್ ಐತಿಲ್ಲ. ಸೊ ಇದಕ್ಕೆ ನಾನು ಒಂದು ಡಿಫ್ರೆಂಟ್, ಇದು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ನಾವು. ಇವಕ್ಕೆ ಏನಂತ ಕರಿತೀರಿ, ಇಂಪರೇಟಿವ್ ಸೆಂಟೆನ್ಸ್. ಬಹುಶಃ 5ನೇ ನಿಯಮವನ್ನ 5ನೇ ಹೇಳೀನಿ. 5ನೇ ನಿಯಮ ಏನ್ ಹೇಳ್ತದಪ್ಪ ಅಂದ್ರೆ, ಇಂಪರೇಟಿವ್ ಸೆಂಟೆನ್ಸ್ಗಳನ್ನ ಬದಲಾಯಿಸ್ಬೇಕಾದಾಗ ಮೊದಲು ಏನ್ ಬರೀಬೇಕು ನಾವು, ಲೆಟ್ ಬಳಸಬೇಕು. ನೋಡ್ರಿ ಲೆಟ್ ಎಲ್ಲೆಲ್ಲಿ ಐತೆ ಅಂತ. ಸೊ ಇವ್ ಕೆಳಗಿನ ಎರಡು ಹಾದು, ಲೆಟ್ ಯಾವ್ದ್ರಾಗೈತ್ರಿ, ಇವ್ ಎರಡದ್ರಾಗೈತಿ. ಇವ್ ಎರಡದ್ರೊಳಗ ಯಾವ್ದೈತೆ ಅನ್ನೋದು ನೋಡ್ಬೇಕು. ಮೊದಲು ಲೆಟ್ ಬರದ್ರಿ, ಲೆಟ್ ಬರದ ನಂತರ ಏನ್ ಬರಿಬೇಕು, ಅಬ್ಜೆಕ್ಟ್ ಬರಿಬೇಕು. ಅಬ್ಜೆಕ್ಟ್ ಯಾವ್ದು, ದ ಡೋರ್. ನೋಡ್ರಿ ಲೆಟ್ ಆದ ನಂತರ ದ ಡೋರ್ ಎಲ್ಲೆಲ್ಲಿ ಬಂದತಿ, ಇಲ್ಲಿ ಬಂದತಿ, ಇಲ್ಲಿ ಬಂದತಿ. ಸೊ ಇಲ್ಲಿವರೆಗೆ ಇವೆರಡು ಜೋಡಿ ಇದಾವೆ. ಅದಾದ ನಂತರ ಬಿ ಬರಿಬೇಕು. ಸೊ ಇವೆರಡು ತರ ಬಿ ಎಲ್ಲಿದ್ರಿ, ಇದು ಹೋತ್, ಇದ್ರೊಳಗ ಬಿ ಇಲ್ಲ. ಇದಂತೂ ಕಾಮನ್, ಯಾಕಂದ್ರೆ ಓಪನ್ ಏನಂತಲೇ ನಾವು V3 ಅನ್ನ ಬರಿಲೇಬೇಕು. V3 ಬರ್ದ್ರಪ್ಪ ಅಂತಾರೆ, ಇಲ್ಲಿ ಏನಾಗ್ಬಿಡ್ತು, ನಮಗ ಆನ್ಸರ್ ಸಿಕ್ತ್ರಿ. ಲೆಟ್ ದ ಡೋರ್ ಬಿ ಓಪನ್ಡ್. ಇದನ್ನ ಯಾರು ಮಾಡ್ಯಾರಲ್ಲ, ಅದು ಇದನ್ನ ಯಾರು ಬರಿತಿರ್ಲ ಅವ್ರಿಗೆ ಮಾರ್ಕ್ಸ್ ಸಿಗ್ತದ. ಉಳ್ಕಿದು ಕೆಳಗಿನು ಕಾಟಾಚಾರಕ್ಕೆ ಹೋಗಿ ಉಳ್ಕಿದು ಕೆಳಗಿನು ಯಾವ್ಯಾರ 3 ಹಾಕಿರಪ್ಪ, ಇವು 3 ತಪ್ಪಕ್ಕವ, ಇದಕ್ಕೆ ಮಾರ್ಕ್ಸ್ ಸಿಗಂಗಿಲ್ಲ. ಲಕ್ಷ ಕೊಟ್ಟು ಕೇಳ್ರಿ. ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಮೊದಲು ಲೆಟ್ ಹಚ್ಚಬೇಕು, ಆಮೇಲೆ ಅಬ್ಜೆಕ್ಟ್ ಹಚ್ಚಬೇಕು, ಅದಾದ ನಂತರ ಬಿ ಹಚ್ಚಬೇಕು, ಬಿ ಆದ ನಂತರ ವರ್ಬ್ 3 ಅನ್ನ ಹಚ್ಚಿದ್ರಪ್ಪ ಅಂದ್ರೆ ಮುಗಿತ್ರಿ. ನೋಡ್ರಿ ಬಹಳ ಅಗದಿ ಚಿಲ್ಲರ್ ಕ್ವಶನ್ ಅನಿಸ್ತತಿ, ಕರೆ ಮಾರ್ಕ್ಸ್ ಕಸ್ಕೊಂಡು ಹೋಗ್ತದೆ. ಸೊ ಇದು ನಮ್ಮ 4ನೇ ಪ್ರಶ್ನೆ. ಈ ಇಂಪರೇಟಿವ್ ಸೆಂಟೆನ್ಸ್ಗಳನ್ನ ಆದಷ್ಟು ಹೆಚ್ಚಿಗೆ ಏನಪ್ಪಾ ಅಂದ್ರೆ, ಆದಷ್ಟು ನಿಮ್ಗೆ ಎಷ್ಟು ಸಿಗ್ತಾವಲ್ಲ, ಕ್ಲೋಸ್ ದ ವಿಂಡೋ, ಓಪನ್ ದ ವಿಂಡೋ, ಪುಟ್ ಇಟ್ ಡೌನ್, ಇಂಥವೆಲ್ಲನೂ ಏನ್ ಮಾಡ್ರಪ್ಪ ಅಂತಾರೆ, ನೀವು ಹೆಚ್ಚೆಚ್ಚಿಗೆ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಯಾಕಪ್ಪ ಅಂತಾರ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ದೊಳಗ ಪ್ರಶ್ನೆ ಕೇಳಲಿಕ್ಕೆ ಸುಮಾರು ನಮನಿ ಕೇಳ್ಬೋದು. ಇಲ್ಲಿ ನಾವು ಆಕ್ಟಿವ್ ಇದ್ದಿದ್ದನ್ನ ಪ್ಯಾಸಿವ್ ಮಾಡಕತ್ತೀವಿ, ಅಕಸ್ಮಾತ್ ಪ್ಯಾಸಿವ್ ಕೊಟ್ಟು ಆಕ್ಟಿವ್ ಬರಿ ಅಂತೂ ಹೇಳ್ಬೋದು. ಇದನ್ನ ಕೊಟ್ಟ ಲೆಟ್ ದ ಡೋರ್ ಬಿ ಓಪನ್ಡ್ ಅಂತ ಕೊಟ್ಟ, ಇದನ್ನ ಆಕ್ಟಿವ್ ದೊಳಗೆ ಬರೀರಿ ಅಂದಾಗ ಏನ್ ಮಾಡ್ಬೇಕಾಗೈತಿ, ಈ ಲೆಟರ್ನ ತೆಗಿಬೇಕು. ಲೆಟ್ ತೆಗಿಬೇಕು, ತೆಗದ ಏನಾಗಬೇಕು, ದ ಡೋರ್ ಈ ಕಡೆ ಬರ್ಬೇಕು, ಬಿ ತೆಗಿಬೇಕು. ಇದನ್ನ V1 ಮಾಡ್ಕೋಬೇಕು, ಓಪನ್ ದ ಡೋರ್ ಅಂತ ಬರಿಬೇಕು. ಹಿಂಗೂ ಹಾಕತ್ರಿ. ಅದಕ್ಕೆ ಲಕ್ಷ ಕೊಟ್ಟು ಕೇಳ್ರಿ. ನೋಡ್ರಿ ಇದು ಮಜಾಕಲ್ಲ, ಸುಮ್ ಇರ್ಲಿ, ಎಲ್ಲಾರು ಮಾಡತ್ತಾರದ ಕಾಟಾಚಾರಕ್ಕೆ ನಾವು ಮಾಡಕತ್ತಿಲ್ಲ. ಏನಪ್ಪಾ ಅಂತಾರೆ, ಏನೋ ತಿಳಿದಷ್ಟನ್ನ ಹೇಳಿಕ್ ಪ್ರಯತ್ನ ಪಡಕತ್ತೀವಿ. ಇದನ್ನ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರಪ್ಪ, ಎಲ್ಲಿ ನಿಮಗೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಒಳಗ ಮಾರ್ಕ್ಸ್ ಹೋಗಂಗಿಲ್ಲ. ಇದು ತಲೆಯಾಗಿ ಇಟ್ಕೊಡ್ರಿ. ಎಷ್ಟಾದ್ರಿ ನಮ್ಮ ಕ್ವಶನ್, 4 ಅದ್ರಿ. ಇನ್ನು 5ನೇ ಪ್ರಶ್ನೆ. 5ನೇ ಪ್ರಶ್ನೆ ನೋಡ್ರಿ ನಿಮ್ ಮುಂದೈತಿ. ಇದು ವಿಶೇಷ ರೀ. ಯಾಕಪ್ಪ ಅಂದ್ರೆ ನೀವು ಅನ್ಬೋದ್ಸರ ಎಲ್ಲಾ ಪ್ರಶ್ನೆಗಳು ಡಿಫ್ರೆಂಟ್ ಅದಾವ್ರಿ, ಒಂದಕ್ಕೊಂದ ಲಿಂಕ್ ಇಲ್ಲ ಅಂತ ಹೇಳಿ. ಆದ್ರೆ ನಾ ಇಲ್ಲಿ ಇದು ಯಾಕೆ ವಿಶೇಷ ಅನ್ನೋದನ್ನ ಹೇಳ್ತಾನೆ ನೋಡ್ರಿ. ಕ್ವಶನ್ ನೋಡ್ರಿ ಮೊದಲು, someone has stolen my bag. someone has stolen my bag. ಸೊ ಇದನ್ನ ಮೊದಲು ನಾವ್ ಏನ್ ಮಾಡ್ಕೊಂಡು, ಯಾವ ಟೆನ್ಸ್ದ ವಾಕ್ಯ ಐತೆ ನಾವು ಕಂಡು ಹಿಡ್ಕೊಂಡು, ಸಬ್ಜೆಕ್ಟ್ ಐತ್ರಿ someone, ಅದಾದ ನಂತರ ಹ್ಯಾಸ್ ಆರ್ ಹ್ಯಾವ್ ಐತಿ, ಅದಾದ ನಂತರ ವರ್ಬ್ 3ನೇ ರೂಪದೊಳಗೈತಿ,
ಅದಾದ ನಂತರ ಆಬ್ಜೆಕ್ಟ್ ಐತಿ ಮೈ ಬ್ಯಾಗ್, ಆಬ್ಜೆಕ್ಟ್ ಐತಿ. ಓಕೆ, ಸೊ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಇದು ನಮ್ಮ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದ ವಾಕ್ಯ. ಸೊ ಇನ್ನ ಇದನ್ನ ಚೇಂಜ್ ಮಾಡ್ಕೊಳ್ಬೇಕಾದ ಏನು, ಚೇಂಜ್ ಮಾಡ್ಕೊಳ್ಬೇಕಾದಾಗ ಏನಾಗಬೇಕಪ್ಪ ಅಂತಾರೆ, ಸಬ್ಜೆಕ್ಟ್ ಇದ್ದಿದ್ ಅಬ್ಜೆಕ್ಟ್ ಆಗ್ಬೇಕು. someone. ಓಕೆ, ಡನ್. ಇನ್ನ ಅಬ್ಜೆಕ್ಟ್ ಇದ್ದಿದ್ ಸಬ್ಜೆಕ್ಟ್ ಆಗ್ಬೇಕು. ಮೈ ಬ್ಯಾಗ್. ಓಕೆ, ಹ್ಯಾಸ್ ಹ್ಯಾವ ಬಂದಿತ್ತಂದ್ರೆ ಮುಂದೆ ಏನು ಬರ್ಬೇಕು, ಅದ್ರ ಮುಂದೆ ಬೀನ್ ಬಳಸ್ಬೇಕು ಅಂತ ಹೇಳಿ ನೀನು. ಹ್ಯಾಸ್ ಬೀನ್. ಸ್ಟೋಲನ್ V3 ಐತ್ರಿ, ಹಂಗ ಬರೀರಿ ಸ್ಟೋಲನ್. ಇದಾದ ನಂತರ ಬೈ. ಸರ ನೀವು ಬರದ್ರಿ ಬರೋಬರದ್ರಿ, ನೀವು ಬರೆದಿದ್ದು ವಾಕ್ಯ ಏನು ಹಾಕೋದ್ರೊಳಗಿಲ್ಲ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಮೈ ಬ್ಯಾಗ್ ಹ್ಯಾಸ್ ಸ್ಟೋಲನ್, ಮೈ ಬ್ಯಾಗ್ ಹ್ಯಾಸ್ ಬೀನ್ ಸ್ಟೋಲನ್, ಮೈ ಬ್ಯಾಗ್ ವಾಸ್ ಸ್ಟೋಲನ್ ಬೈ ಸಮ್ ಒನ್, ಮೈ ಬ್ಯಾಗ್ ಇಸ್ ಸ್ಟೋಲನ್. ಹೌದ್ರಿ ಸರ, ನೀವು ಹೇಳಿದ್ಲಕ್ ನಾ ಹೇಳಿದ್ಲಕ್ಲೆ ಏನ್ ಮಾಡ್ತೀರಿ ನೀವು, ಹಂಗೆ ಬಿಡಿಸ್ತೀರಿ. ಬಿಡಿಸಿ ಏನ್ ಮಾಡ್ತೀರಿ, ಆಪ್ಷನ್ಗಳು ಓದ್ತೀರಿ. ಒಂದೇ ಆಪ್ಷನ್ ಮೈ ಬ್ಯಾಗ್ ಹ್ಯಾಸ್ ಸ್ಟೋಲನ್, ಇದಲ್ಲ ತಪ್ಪು. ಓಕೆ, ಡನ್. ಇದಲ್ಲ ಅನ್ನೋದು ಗೊತ್ತಾಯ್ತು, ಇದನ್ನ ಬಿಡ್ತಾರೆ. ಎರಡನೇದು ಓದ್ತಾರಿ, ಡೌಟ್ನಾಗ ಇಟ್ಕೋತಾರೆ ಇದನ್ನ. ಯಾಕ್ರಿ ನೀವು ಬಿಡಿಸಿತ್ರೋ ಜರ ಕಮ ಆಯ್ತಿಲ್ಲ. ಮೈ ಬ್ಯಾಗ ಹ್ಯಾಜ ಬೀನ ಸ್ಟೋಲನ್ ಆಯ್ತು. ಆಮ್ಯಾಗ ಮೂರನೇದಕ್ಕೆ ಬರ್ತಾರೆ, ಮೈ ಬ್ಯಾಗ್ ವಾಸ್ ಸ್ಟೋಲನ್ ಬೈ ಸಮ್ ಒನ್. ಇದನ್ನ ಡೌಟ್ನಾಗ ಇಟ್ಕೋತಾರೆ. ಇದಂತೂ ಅಲ್ಲ ದೂರ ಹತ್ತ ಓದೋದು ನಿಮ್ಗೆ ತೆಗೆದು ಬಿಡ್ತಾರೆ. ನಿಮ್ ತಲೆಯಾಗ ಓಡಾಕತ್ತಿದ್ದು ಯಾವ್ರಿ ಇವ್ ಎರಡ್ರಾಗ ಯಾವ್ದ್ರ ಒಂದ್ ಇರ್ಬೇಕು ಅನ್ನೋದು ಡೌಟ್ ನಿಮಗೆ. ಇವ್ ಎರಡ್ರಾಗ ಯಾವ್ದ್ರ ಒಂದ್ ಇರ್ಬೇಕು ಅನ್ನೋ ಡೌಟ. ಆದ್ರೆ ಇಲ್ಲಿ ಮತ್ತೊಂದು ನಿಯಮ ಅಪ್ಲೈ ಆಗ್ತದ. ಅಪ್ಲೈ ಅಂದ್ರೆ ಏನು, ಅದು ಕಂಪಲ್ಸರಿ ಅಂತಲ್ಲ. ಬರಿಬೇಕಾದಾಗ, ಸಪೋಸ್ ಬರಿಬೇಕಾದಾಗ ಸಮ್ ಒನ್ನ, ಎವ್ರಿ ಒನ್ನ ಇಂಥ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಇದ್ದು ಅಂದ್ರೆ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಕೊನೆಯಲ್ಲಿ ಇದನ್ನ ಡ್ರಾಪು ಮಾಡ್ತೀವಿ. ಒಂದೊಂದ್ಸಲ ಅಂದ್ರೆ ಬಿಟ್ಟು ಬಿಡ್ತೀವಿ. ಏನ್ ಮಾಡ್ತೀವ್ರಿ, ಬಿಟ್ಟು ಬಿಡ್ತೀವಿ. ಬೈ ಅಣ್ಣ ಹಚ್ಚಂಗಿಲ್ಲ, ಇದನ್ನ ಬಿಟ್ಟು ಬಿಡ್ತೀವಿ. ಯಾಕಂದ್ರೆ ಅವ್ರು ಯಾರೋ ಗೊತ್ತಿಲ್ಲ. ನೀವು ಹೋಗಿ ನೋಡ್ರಿ, ನಿಮಗೇನಾಗೈತಿ, ನಿಮ್ದ ಬ್ಯಾಗ್ ತುಡುಗಾಗೈತಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾದಾಗ ಅವ್ನು ಬ್ಯಾಗ್ ತುಡುಗ್ ಮಾಡಿದ ಗೊತ್ತಿದ್ದ ಹೇಳ್ತಾರೆ, ಸರ ಇವನಿಂದನ ನಾನು ಬ್ಯಾಗ್ ತುಡುಗಾಗೈತ್ರಿ ಅಂತೇಳಿ. ಗೊತ್ತಿಲ್ಲದ್ರೆ ಹೆಂಗೆ ಹೇಳೋರಿ, ಅಲ್ಲಿ ಏನು ಬರಿತೀರಿ, ನನ್ನ ಚೀಲವು ಕಳುವಾಗಿದೆ. ಸೊ ಹಂಗ ಸಮ್ ಒನ್ನ ಎವ್ರಿ ಒನ್ ಅದು ಇದ್ದಾಗ ಏನ್ ಮಾಡ್ತೀವಪ್ಪ ಅಂದ್ರೆ ಇದನ್ನು ನಾವು ಡ್ರಾಪ್ ಮಾಡ್ತೀವಿ. ಡ್ರಾಪ್ ಮಾಡಿದ ನಂತರ ಅವುಗಳನ್ನ ನಾವು ಉಳಿಕಿದ್ದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಆಸ್ ಇಟ್ ಈಸ್ ಸೇಮ್ ಬರಿತೀವಿ. ಸೊ ಇಲ್ಲಿ ನೀವು ಇದನ್ನ ಸಮ್ ಒನ್ ಡ್ರಾಪ್ ಮಾಡಿದ ನಂತರ ಉಳಿತೇನ್ರಿ, ಮೈ ಬ್ಯಾಗ್ ಹ್ಯಾಸ್ ಬೀನ್ ಸ್ಟೋಲನ್, ಮೈ ಬ್ಯಾಗ್ ಹ್ಯಾಸ್ ಬೀನ್ ಸ್ಟೋಲನ್. ಇದು ನಿಮ್ಮ ಸರಿಯಾದ ಉತ್ತರ. ಇಷ್ಟು ಬರೋದ್ರಪ್ಪ ಅಂತಂದ್ರೆ ಇಷ್ಟು ಈ ಉತ್ತರಕ್ಕೆ ನೀವು ಟಿಕ್ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಮಾರ್ಕ್ಸ ನಿಮಗೆ ಸಿಗುತ್ತಾವು. ಮತ್ತೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನೀವು GPS TRK ಬರೆಯೋಂಗಿಲ್ರಿ, ಕೈಲೇ ಬರೆಯೋದಿಲ್ಲ, ಸುಮ್ಮನೆ ಸಮಸ್ಯೆನೂ ಆಗೋದಿಲ್ಲ. ಇರ್ತಾವು, ಟಿಕ್ ಹಾಕೋತ ಹೋಗೋದಷ್ಟೇ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನು, ದ ಪೊಲೀಸ್ ಕಾಟ್ ದ ಥೀಫ್. ದ ಪೊಲೀಸ್ ಕಾಟ್ ದ ಥೀಫ್. ಇದನ್ನಂತೂ ಈಜಿ ಬಿಡಿಸ್ಬೋದು ನೀವು. ಯಾಕೆ ಹೇಳ್ರಿ, ಫಸ್ಟ್ ಕ್ವಶನ್ಗೆ ಇದಕ್ಕೆ ಸಿಮಿಲಾರಿಟಿ ಐತಿ, ಎರಡು ಸೇಮ್ ಅದಾವ. ದ ಪೊಲೀಸ್ ವರ್ಬ್, ದ ಪೊಲೀಸ್ ಏನತ್ರಿ ಸಬ್ಜೆಕ್ಟ್ ಐತ್ರಿ, ದ ಥೀಫ್ ಏನೈತಿ ಅಬ್ಜೆಕ್ಟ್ ಐತಿ. ಕಾಟ್ ಅಂತಕ್ಕಂಥದ್ದು ಏನ್ರಿ, ಅದು ವರ್ಬ್ ಟು V2 ಐತಿ. V2 ಐತಿ ಅಂದ್ರೆ ಡಿಡ್ ಇದ್ದಾಗ ಇದಿರ್ತಕ್ಕಂಥ ನಿಯಮನ ಅಪ್ಲೈ ಮಾಡ್ಕೊಳ್ತೀರಿ. ದ ಥೀಪ್ ಅನ್ನ ಮೊದಲು ತಗೊಂಡ್ ಬರ್ತಾರೆ. ದ ಥೀಪ್ ಎಲ್ಲಿದಾವ್ ನೋಡ್ರಿ, ದ ಪೊಲೀಸ್ ಐತಿ, ಇದು ಹೋತದ, ಇದೇನತ್ತು ಹೋತ್, ತಪ್ಪು. ಉಳ್ದು ಏಟ್ರಿ, ಇವು ಮೂರು ಉಳ್ದು. ಅದಾದ ನಂತರ ಇಲ್ಲಿ ಡಿಡ್ ಐತಂದ್ರ ಡಿಡ್ ನಂತರ ಏನ್ ಬರಿಬೇಕಾಕತ್ರಿ, ಥೀಪ್ ಒಬ್ಬ ಅದನ್ನ, ವಾಜ್ ಬರಿಬೇಕು. ಇಲ್ಲಿ ನೋಡ್ರಿ, ದ ಥೀಪ್ ವಾಜ್ ಎಲ್ಲೈತಿ, ಈಜ್ ಐತಿ, ಇಲ್ಲಿ ಈಜ್ ಐತಿ, ಇಲ್ಲಿ ಏನೂ ಇಲ್ಲ, ಇದು ಹೋತು, ಇದು ಹೋತು. ನೋಡ್ರಿ, ಎಲ್ಲಾ ವಾಕ್ಯನ ಬರದ್ ನೋಡ್ಬೇಕಂತ ಏನಿಲ್ಲ.
ಇಷ್ಟು ಈಸಿಯಾಗಿ ಬಿಡಿಸ್ಕೋತ ಹೋಗ್ಬೋದ್ರಿ. ಎರಡರಿಂದ 3 ಸೆಕೆಂಡ್ದಾಗ ಒಂದು ಕ್ವಶನ್ ಆನ್ಸರ್ ಬರಿಬೋದು. ದ ಥೀಪ್ ವಾಸ್ ಕಾಟ್ ಬೈ ದ ಪೊಲೀಸ್. ಈ ಆನ್ಸರ್ ಅನ್ನ ನೀವು ಬರೆದ್ರಪ್ಪ ಅಂತಾರೆ ಇದಕ್ಕೆ ಏನಾಕತ್ತಿ ನಿಮ್ಗೆ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇರ್ತಾವಲ್ಲ ಅಷ್ಟು ಮಾರ್ಕ್ಸ್ ಸಿಗುತ್ತಾವು. ಇನ್ನ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ ಜನ. ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನ ತುಂಬೆಲ್ಲ ಜನ ಇಂಗ್ಲಿಷ್ ಮಾತಾಡ್ತಾರು ಅಂತ ಹೇಳಕತ್ತೀರಿ ನೀವು. ಇದು ಯೂನಿವರ್ಸಲ್ ಟ್ರೂತ್. ಇದು ಹೌದ್ರಿ. ಈಗ ಯೂನಿವರ್ಸಲ್ ಟ್ರೂತ್ ಮತ್ತು ವರ್ಲ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಇಂಗ್ಲಿಷ್ಗೆ, ಅದಕ್ಕೆ ಯೂನಿವರ್ಸಲ್ ಟ್ರೂತ್. ಇದನ್ನ ಹೆಂಗ್ ಚೇಂಜ್ ಮಾಡ್ತೀವಿ? ಇಲ್ಲಿ ಏನಪ್ಪಾ ಅಂತಾರ? ಸಬ್ಜೆಕ್ಟ್ ಪೀಪಲ್, ಅಬ್ಜೆಕ್ಟ್ ಇಂಗ್ಲಿಷ್. ಲಕ್ಷದಾಗ ಸಬ್ಜೆಕ್ಟ್ ಪೀಪಲ್, ಅಬ್ಜೆಕ್ಟ್ ಇಂಗ್ಲಿಷ್. ಸ್ಪೀಕ್ ಏನಪ್ಪಾ ಅಂತಾರ? ಸ್ಪೀಕ್ ಏನ್ರಿದು ವರ್ಬ್. ನಾ ನಿಮಗೆ ಹೇಳಿದ್ನಿ ಇದೇ ಒಂದು ಬಿಡಿಸುತ್ನಾಗ ಸಮ್ ಒನ್, ಎವ್ರಿ ಒನ್. ಹಂಗ ಇದು ಪೀಪಲ್ ಕೂಡ ಇಲ್ಲಿ ಪರ್ಟಿಕ್ಯುಲರ್ ಇಲ್ಲ. ಪೀಪಲ್ ಇದನ್ನು ಬರಿಲೂಬಹುದು ಬಿಡ್ಲೂಬಹುದು. ಸೊ ಹಂಗಾದ್ರೆ ಇವ್ ನಾಲ್ಕುದ್ರ ಪೀಪಲ್ ಐತೆ ನೋಡ್ರಿ. ಇಲ್ಲ ಪೀಪಲ್ ಇಲ್ಲ ಅಂತೇಳಿ ಕನ್ಫ್ಯೂಸ್ ಆಗಂಗಿಲ್ಲ. ಹೌದಾ? ಇನ್ನ ನಾವೇನ್ ಮಾಡ್ತೀವಿ? ಇಂಗ್ಲಿಷ್ ಸಬ್ಜೆಕ್ಟ್ ಇಲ್ಲ, ಇಂಗ್ಲಿಷ್ ಫಸ್ಟ್ ತಗೊಂಡಿವಿ. ನಾಲ್ಕುದ್ರು ಇಂಗ್ಲಿಷ್ ಐತ್ರಿ. ಸ್ಪೀಕ್ ಅಂತಕ್ಕಂಥದ್ದು V1. V1 ಇದ್ದಲ್ಲಿ ನಾವ್ ಏನ್ ಹಚ್ತೀವಿ? ಈಸ್ ಹಚ್ತೀವಿ. ಸೊ ಈಜ್ ಎಲ್ಲೆಲ್ಲಿ ತಾವತ್ ಇಟ್ಕೊಳ್ರಿ, ಉಳ್ಕಿದ್ದು ತೆಗೆದು ಬಿಡ್ರಿ. ಇದ್ರಾಗಿದ್ದು ಇಲ್ಲ, ಇಲ್ಲೂ ಇಲ್ಲ. ಉಳ್ದು ಯಾವ? ಇವು ಎರಡು ಉಳ್ದು ನೋಡ್ರಿ. ವರ್ಬ್ ಒನ್ ಇದ್ದಲ್ಲಿ ಏನ್ ಹಚ್ತೀರಿ? ಈಸ್ ಹಚ್ತೀರಿ. ಹೌದಾ? ಈಸ್ ಹಚ್ತೀರಿ. ಇಲ್ಲಿ ನೋಡ್ರಿ, ಇಲ್ಲೂ ಈಸ್ ಐತಿ, ಇಲ್ಲೂ ಈಸ್ ಐತಿ. ನೆಕ್ಸ್ಟ್ ನೀವು ಸ್ಟೆಪ್ ಏನು? ಇದಕ್ ING ಐತಿ ಇಲ್ಲೋ ನೋಡಿದ್ರಿ. ING ಇತ್ತಂದ್ರೆ ಬೀಯಿಂಗ್ ಬರ್ತೈತಿ. ING ಇಲ್ಲಾಗಿತ್ತ ಬೀಯಿಂಗ್ ಬರಂಗಿಲ್ಲ. ಸೊ ಇದಕ್ಕೆ ING ಇಲ್ಲ, ಬೀಯಿಂಗ್ ಬರಂಗಿಲ್ಲ. ಸೊ ಇದೇನತ್ರಿ? ರಾಂಗ್. ಇದು ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ಇದು ಸರಿಯಾದ. ಸಪೋಸ್ ಹಿಂಗೂ ಬರ್ಬೋದು, ಇಂಗ್ಲಿಷ್ ಈಸ್ ಸ್ಪೋಕನ್ ಬೈ ದ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಆಗ್ಬೋದು. ಬರ್ತತ್ರಿ ನಿಮಗೆ. ಅದು ತಪ್ಪಂತಲ್ಲ, ಅದು ಸರಿ. ಆದ್ರೆ ಇದನ್ನ ಹೆಚ್ಚಾಗಿ ಡ್ರಾಪ್ ಮಾಡ್ತಾರ್ರಿ. ಏನ್ ಮಾಡ್ತಾರ್ರಿ? ಬಿಟ್ಟು ಬಿಡ್ತಾರ. ಲಕ್ಷದಾಗಿರ್ಲಿ. ಯಾಕಪ್ಪ ಅಂತಾರೆ? ಇಲ್ಲಿ ಪೀಪಲ್ ಬಂದಿಲ್ಲಲ್ಲ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡು ಕೊಂಡು ಬಂದಿ ಬಾಳತಿ. ಕನ್ಫ್ಯೂಸ್ ಆಗ್ಬೇಡ್ರಿ. ಇದೇನಪ್ಪಾ ಅಂತಾರ? ಪರ್ಟಿಕ್ಯುಲರ್ನೆಸ್ ಇಲ್ದಾಗ ಅವುಗಳನ್ನ ನಾವು ಏನ್ ಮಾಡ್ತೀವಿ? ಎವ್ರಿ ಒನ್, ಸಮ್ ಒನ್, ಪೀಪಲ್ ಹಿಂಗಿದ್ದಾಗ ಅವುಗಳನ್ನ ಬಿಡ್ತೀವಿ. ಇಲ್ಲಿ ಇಂಗ್ಲಿಷ್ ಆದ ನಂತರ ಈಜ ಯಾಕೆ ಬತ್ರಿ? ಇಲ್ಲಿ ವರ್ಬ್ ಒನ್ ಅಂತ ಈಜ್ ಬತ್ತು. ಇದಂತೂ ಸ್ಪೋಕನ್ ಅಂತಕ್ಕಂಥ ಓದತಿ. V3 ಸ್ಪೀಕ್ ಇದ್ದಿದ್ದನ್ನ ಸ್ಪೋಕನ್ ಮಾಡ್ಕೊಳ್ಬೇಕು. ಆಲ್ ಓವರ್ ದ ವರ್ಲ್ಡ್ ಏನಂತಿದ್ದು ಕಾಂಪ್ಲಿಮೆಂಟ್ ಅತಿ. ಇದನ್ನ ಇಡ್ಲೇಬೇಕು. ಇದು ನಿಮ್ಮ ಸರಿಯಾದ ಉತ್ತರ. ಬಿಕ್ ಏನಾರ ರೈಟ್ ಮಾರ್ಕ್ ಹಾಕಿದ್ರಪ್ಪ ಅಂತಾರ ಆ ಪ್ರಶ್ನೆಗೆ ಇರ್ತಕ್ಕಂಥ ಮಾರ್ಕ್ಸ್ ನಿಮ್ಗೆ ಕಿಶೆದಾಗ ಬರ್ತಾವು. ಇಲ್ಲ ಅಂದ್ರ ಹಾಳಾಗಿ ಹೋಗ್ತಾವು. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಮತ್ತೊಮ್ಮೆ ಹೊಳೆ ರಿಪೀಟ್ ಆಗೈತ್ರಿ, ಸಾರಿ. ಡು ನಾಟ್ ವೇಸ್ಟ್ ಯುವರ್ ಟೈಮ್. ಇದು ಏನಂತ ಮೊದಲು ನೋಡ್ರಿ. ಮೊದಲ ಡು ನಾಟ್ ವೇಸ್ಟ್ ಯುವರ್ ಟೈಮ್ ಅಂದಾಗ ಇಲ್ಲಿ ಇದನ್ನ ಇಂಪರೇಟಿವ್ ಸೆಂಟೆನ್ಸ್ ಕರಿತೀವಿ ನಾವು. ಯಾಕ್ಯಾರೆ ಇದು ಸಜೆಷನ್ ಐತಿ. ಏನತ್ತಿದು? ಸಜೆಷನ್ ಐತಿ. ಕಾಲೇ ಕೂತ್ ಆಟ ಆಡ್ತಿರ್ತೀವಿ, ಹರಟಿ ಹೊಡಿತಿರ್ತೀವಿ. ಆ ಕಡೆದವ್ ಯಾರೋ ಸರ್ ಬರ್ತಾರ, ಇಲ್ಲ ಟೀಚರ್ ಬರ್ತಾರೆ, ಮಕ್ಕಳ್ರೆ ಇಲ್ಲ ಕೂತ್ ಹರಟಿ ಹೊಡಿಯಾಕತ್ತಾರೆ, ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ಹೋಗ್ರಿ ಅಭ್ಯಾಸ ಮಾಡೋದ್ರ ಅಂತಾರೆ. ಸೊ ಅದು ಸಜೆಷನ್. ಇದನ್ನ ನಾವು ಪ್ಯಾಸಿವೈಸ್ ಮಾಡ್ಬೇಕಾದಾಗ ನಾವ್ ಏನ್ ಹಚ್ಬೇಕು? ಫಸ್ಟಿಗೆ ಲೆಟ್ ಹಚ್ಕೋಬೇಕು. ಲೆಟ್ ಇದ್ದದ್ದು ಕಾಯಿರಿ, ಉಳ್ಕಿದ್ದು ತೆಗೆದು ಬಿಡ್ರಿ. ಲೆಟ್ ಇದ್ದ ಕಾಯಿರಿ, ಉಳ್ಕಿದ್ದು ತೆಗೆದು ಬಿಡ್ರಿ. ಇದು ಹೊತ್ತು, ಇದು ಹೊತ್ತು. ಉಳ್ದು ಯಾವ್ಯಾವ? A ಮತ್ತು B ಉಳ್ದು. ಒಂದು ಸಮಸ್ಯೆ ಏನಪ್ಪಾ ಅಂತಾರೆ ಇಲ್ಲಿ,
ಹೋದ್ ಸರ್ತಿ ಎಕ್ಸಾಮಿನೇಷನ್ದಾಗ ಕೀ ಆನ್ಸರ್ದೊಳಗೆ ಇದನ್ನ ರೈಟ್ ತಗೊಟ್ಟಾರ, ಲೆಟ್ ನಾಟ್ ಯುವರ್ ಟೈಮ್ ಬಿ ವೇಸ್ಟೆಡ್. ಬಟ್ ನಮಗ್ ಗ್ರಾಮರ್ ಬುಕ್ದೊಳಗೆ ಏನ್ ಹೇಳ್ತಪ್ಪ ಅಂದ್ರೆ 3 ಗ್ರಾಮರ್ ಬುಕ್ ಅನ್ನ ನಾ ಸ್ಟಡಿ ಮಾಡಿದಾಗ 3 ಗ್ರಾಮರ್ ಬುಕ್ದೊಳಗೆ ಏನ್ ಹೇಳ್ತದೆ ನಿಯಮ, ಲೆಟ್ ಪ್ಲಸ್ ಅಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಬಿ ಪ್ಲಸ್ V3 ಅಂತ ಹೇಳ್ತದೆ. ಸೊ ಆಲ್ಮೋಸ್ಟ್ ಇದು ಕೀ ಆನ್ಸರ್ದೊಳಗೆ ಕೊಟ್ಟಿದ್ರು, ಆಮೇಲೆ ಚೇಂಜಸ್ ಆಗೈತಿ. ಆ ಕೀ ಆನ್ಸರ್ ನೋಡಿ ಅಧ್ಯಯನ ಮಾಡಿದವ್ರು ಏನ್ ಮಾಡ್ತಿರಪ್ಪ ಅಂದ್ರೆ ಇದನ್ನ ರೈಟ್ ಮಾರ್ಕ್ ಹಾಕೊಳ್ತೀರಿ, ಇದಕ್ಕೆ ನೀವ್ ಏನ್ ಮಾಡ್ತೀರಪ್ಪ ಅಂತಾರ ರೈಟ್ ಹಾಕೊಳ್ತೀರಿ. ಆದ್ರ ನಮ್ಮ ಇದನ್ನ ಹೇಳ್ತಪ್ಪ ಅಂತಾರ ಸರಿಯಾದ ಉತ್ತರ ಯಾವುದು? ಎ. ಸರಿಯಾದ ಉತ್ತರ ಯಾವುದು? ಎ. ಯಾಕಂದ್ರೆ ಲೆಟ್ ಅನ್ನ ಮೊದಲು ಹಚ್ಕೊಳ್ತೀರಿ, ಅದಾದ ನಂತರ ಅಬ್ಜೆಕ್ಟ್ ಏನೈತೆ ನಮ್ದ ಯುವರ್ ಟೈಮ್ ಐತಿ, ಟೈಮ್ ಆದ ನಂತರ ನಾಟ್ ಅಗೇನ್ ಬಿ ಆಗಂತಲೇ ವೇಸ್ಟೆಡ್. ಲೆಟ್ ಯುವರ್ ಟೈಮ್ ನಾಟ್ ಬಿ ವೇಸ್ಟೆಡ್ ಇದನ್ನು ಬರದ್ರಪ್ಪ ಅಂತಾರೆ ನಿಮ್ಗೆ ಮಾರ್ಕ್ಸ್ ಸಿಕ್ಕೇ ಸಿಗ್ತದ. ನಾ ಇವೆರಡು ಒಂದತ್ರೊಳಗೆ ತೊಗೊಂಡ್ರಿ, ಎಲ್ಲಿಯೂ ಕೂಡ ಏನಾಗಿಲ್ಲ, ಇವೆರಡು ಒಂದತ್ರೊಳಗೆ ಆಪ್ಷನ್ ಇಲ್ಲ. ಒಂದ್ ಕಡೆ ಇದರ ಐತಿ ಒಂದ, ಇಲ್ಲ ಇದರ ಐತಿ ಒಂದ. ಸೊ ಇವೆರಡರಾಗ ಒಂದು ಯಾವ್ದಾರೆ ಬಂದಿತ್ತು ಅಂದ್ರೆ ಬಿ ಟಿಕ್ ಹಾಕಿ, ಒಂದು ಇದರ ಐತಿ ಇಲ್ಲ ಇದರ ಐತಿ. ನಾ ಇರ್ಲಿಕ್ಕ ಎರಡನ್ನು ಹೋಲಿಕೆ ಮಾಡಿ ಹೇಳ್ಬೇಕಂತೇಳಿ ಎರಡನ್ನು ಒಂದತ್ರ ತಗೊಂಡೇನಿ. ಇದ್ರೆ ಐತಿ ಇಲ್ಲ ಇದ್ರೆ ಐತಿ, ಇವ್ ಎರಡ್ರಾಗ ಯಾವ್ದ ಬಂದ್ರು ಟಿಕ್ ಹಾಕ್ರಿ, ನಿಮ್ ಮಾರ್ಕ್ಸ್ ನಿಮ್ ಜೇಬ್ನೊಳಗೆ ಇರ್ತಾವ. ನೆಕ್ಸ್ಟ್ ಪ್ರಶ್ನೆ, ಶಿ ಹ್ಯಾಸ್ ರಿಟರ್ನ್ ಅ ಬ್ಯೂಟಿಫುಲ್ ಪೋಯಮ್. ನನಗೆ ತಿಳಿತಪ್ಪಕ್ಕಿ ಇಲ್ಲಿವರೆಗೆ ಏನಾಗ್ಯದಪ್ಪ ಅಂತಾರ ಹೆಚ್ಚು ಪ್ರಶ್ನೆಗಳು ಬಂದಿದ್ದು ಅದರಿಂದ ಸಿಂಪಲ್ ಪಾಸ್ಟ್ ರೀ. ಬೇಟ ಸಿಂಪಲ್ ಪಾಸ್ಟ್ದಿಂದ, ಎಲ್ಲಿಂದ ಸಿಂಪಲ್ ಪಾಸ್ಟ್ ಅಥವಾ ಇನ್ಡೆಫಿನಿಟ್ ಪಾಸ್ಟ್ ಅಂತೀವಲ್ಲ ಅದರಿಂದ, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ದಾಗಿಂದ, ಇವೆರಡಕ್ಕಿಂತ ಹೆಚ್ಚಾಗಿ ಬಂದಿದ್ದೆ ಅದ್ರ ಏನಪ್ಪ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿ. SSLC ಪ್ರಶ್ನೆ ಪತ್ರಿಕೆಗಳನ್ನ ಹಿಂದಿನೂ 6-7 ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡ್ರಿ, ಎಲ್ಲದ್ರೊಳಗೆ ಇದ ಟೆನ್ಸ್ ಐತ್ರಿ. ಈ ಟೆನ್ಸ್ ಒಂದು ಪರ್ಫೆಕ್ಟ್ ಮಾಡ್ರಪ್ಪ ಅಂತಾರ ನೀವು SSLC ಅವರು, ನಿಮ್ಮದ ಏನಾಗ್ಬಿಡ್ತದಪ್ಪ ಅಂದ್ರೆ ಆಲ್ಮೋಸ್ಟ್ ನೀವು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ 90% ಮುಗಿಸಂಗ. ಇನ್ ಇದನ್ನ ಮಾಡೋಣ್ರಿ, ಹ್ಯಾವ್ ಆಯ್ತಂದ್ರ ಅದ್ರ ಮುಂದ ಬೀನ್ ಹಚ್ಕೋಬೇಕು, ಹ್ಯಾಸ್ ಬೀನ್ ಇದ್ದದನ್ನ ಕಾಯಿರಿ, ಉಳಿಕಿದ್ವಲ್ಲ ತೆಗೆದು ಬಿಡ್ರಿ ಕಲಾಸ್. ಈಸ್ ಐತಿ ಓತ್, ವಾಸ್ ಐತಿ ಓತ್, ಹ್ಯಾಡ್ ಬೀನ್ ಐತಿ ಓತ್, ಹ್ಯಾಸ್ ಬೀನ್ ಎಲ್ಲೈತ್ರಿ ಇಲ್ಲೈತಿ ನೋಡ್ರಿ ಮೂರನೇದ್ರೊಳಗೆ. A beautiful poem has been written by her. A beautiful poem has been written by her. ನೀವು ವಾಕ್ಯ ಪೂರ್ತಿ ಇನ್ಕಸ್ತಕ ಹೆಂಗ್ ಬಿಡಿಸಿದ್ವು ಹಂಗೆ ಬಿಡಿಸಿ ನೋಡಿರ್ಬೇಕಾರೆ. ಇದು ನಾ ಡೈರೆಕ್ಟ್ ವೇ ಹೇಳಿದ್ ನಿಮಗೆ ಏನಪ್ಪಾ ಅಂದ್ರೆ ಇದನ್ನ ನೋಡ್ಕೊಳಿದ್ರೆ ಆಕ್ಸಿಲರಿ, ಆ ಆಕ್ಸಿಲರಿಗೆ ಸಂಬಂಧಪಟ್ಟಂತೆ ನಮ್ಮ ನಿಯಮ ಏನತ್ಲೆ ಅದನ್ನ ಮೊದಲು ಅಪ್ಲೈ ಮಾಡ್ಕೊಳ್ಳಿ ನೇರವಾಗಿ. ಯಾಕಂದ್ರೆ ಹೆಚ್ಚು ಇಲ್ಲೇ ಕನ್ಫ್ಯೂಸ್ ಮಾಡಿರ್ತಾನ ನಾವು. ಇಲ್ಲಿ ಏನೈತಪ್ಪ ಅಂದ್ರೆ ಇವು ಮೂರತ್ರೊಳಗೆ ಇಲ್ಲ ಅಂದ ಮತ್ತೆ ಇವತ್ತು 3 ಬಿಡ್ರಿ, ಇದ್ದಿದ್ದು ಯಾವ್ದತ್ಲೆ ಅದನ್ನ ನೇರವಾಗಿ ಟಿಕ್ ಹಾಕಿದ್ರು ನಡೀತದ. ಸೊ ಇದು ನಮ್ಮ ಪ್ರಶ್ನೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಪ್ರಶ್ನೆ, ಏನಾಗೈತ್ರಿ ಇಲ್ಲಿ? ಏನಾಗೈತಪ್ಪ ಅಂತಾರ ವಾಕ್ಯವನ್ನ ಗಮನ ಬಿಟ್ಟು ನೋಡ್ರಿ. ವಾಕ್ಯ ಏನತಿ ಪ್ಯಾಸಿವ್ ವಾಯ್ಸ್ ದೊಳಗೈತಿ. ವಾಕ್ಯ ಎದ್ರೊಳಗೈತಿ? ಪ್ಯಾಸಿವ್ ವಾಯ್ಸ್ ದೊಳಗೈತಿ. ದ ವರ್ಕ್ ವಾಸ್ ಕಂಪ್ಲೀಟೆಡ್ ಬೈ ರವಿ. ಸೊ ಇದನ್ನ ನಾವ್ ಏನ್ ಮಾಡ್ಕೋಬೇಕು? ಆಕ್ಟಿವ್ ಮಾಡ್ಕೋಬೇಕು. ಆಕ್ಟಿವ್ ಮಾಡ್ಕೋಬೇಕಾರ ರವಿನ ಮೊದಲು ಬರ್ಕೋರಿ. ಸಬ್ಜೆಕ್ಟ್ ಆತ ಬೈ ತೆಗದಾಕ್ರಿ, ಹೌದಾ? ಇದಾದ ನಂತರ ಏನ್ ಬರಿಬೇಕು? ಇದಾದ ನಂತರ ಏನ್ ಬರಿಬೇಕು? ವರ್ಬ್ ಬರಿಬೇಕು. ವರ್ಬ್ ಏನ? ಕಂಪ್ಲೀಟೆಡ್. ಓಕೆ, ಇದು ವಾಜ್ ಬಂದತಿ. ಇಟ್ ಮೀನ್ಸ್ ಏನಪ್ಪಾ ಅಂತಾರ ಇದು ಪಾಸ್ಟ್, ಇದು ಇನ್ಡೆಫಿನಿಟ್ ಪಾಸ್ಟ್ ಟೆನ್ಸ್ ವಾಕ್ಯ. ಇನ್ಡೆಫಿನಿಟ್ ಪಾಸ್ಟ್ ಟೆನ್ಸ್ ವಾಕ್ಯ ಏನ್ ಬರ್ತೈತ್ರಿ? V2 ಬರ್ತೈತಿ. ಕಂಪ್ಲೀಟೆಡ್ ಬರ್ದಾರೆ ಕರೆಕ್ಟ್ ಐತಿ. ಇದಾದ ನಂತರ ಅಬ್ಜೆಕ್ಟ್ ಏನತ್ಲೆ ಅದನ್ನ ಹೊಳ್ಳಿ ಹೋದ ಅದ್ರ ಜಾಗ ಕೇಳಿ. ರವಿ ಕಂಪ್ಲೀಟೆಡ್ ದ ವರ್ಕ್ ಎಲ್ಲೈತಿ ನೋಡ್ರಿ.
ಅದಕ್ಕೆ ಹೇಳಿದ್ನೆ ನಮಗೆ ವಾಚ್ ಬಂದಿತ್ತಂದ್ರೆ ಅದ್ರ ಒಂದು ಸ್ಟೆಪ್ ಹಿಂದೆ ಹೋಗೋದು. ಆಕ್ಟಿವ್ ಮಾಡೋತ್ನಾಗ ಒಂದು ಸ್ಟೆಪ್ ಹಿಂದೆ ಹೋಗೋದು, ಪ್ಯಾಸಿವ್ ಮಾಡೋತ್ನಾಗ ಒಂದು ಸ್ಟೆಪ್ ಮುಂದೆ ಬರೋದು ಅಷ್ಟ ಬಗ್ಗೆ. ಸ್ಟೆಪ್ ಅಂದ್ರೆ ಗೊತ್ತಲ್ಲ ಆಕ್ಸಿಲರೀಸ್ ಒಳಗೆ. ಸಿಂಪಲ್ ಪಾಸ್ಟ್ದೊಳಗೆ ಯಾವ್ದು ಆಕ್ಸಿಲರಿ ಎಲ್ಲ ಡಿಡ್ ಇರ್ತೈತ್ರಿ, ಹೌದಾ? ಆ ಡಿಡ್ ಅನ್ನ ಏನ್ ಮಾಡ್ತೀರಿ ನೀವು? ತೆಗಿತೀರಿ, ತೆಗೆದೇನ್ ಹಚ್ತೀರಿ? ವಾಜ್ ಹಚ್ತೀರಿ. ಅದೇ ಪ್ಯಾಸಿವ್ದೊಳಗೆ ವಾಜ್ ಕೊಟ್ಟಿದ್ದಂದ್ರೆ ವಾಜ್ ತೆಗಿದು ಡಿಡ್ ಹಚ್ಚಾಕ್ ಬರಂಗಿಲ್ಲ. ಡಿಡ್ ಹಚ್ಚಂಗಿಲ್ಲ ಅಂದ್ರೆ ಏನ, ಇದು ಬಿಟ್ಟು ಆಯ್ತಂದ್ರೆ ಇಟ್ ಮೀನ್ಸ್ ಇಲ್ಲಿ ಡಿಡ್ ಐತ ತಿಳ್ಕೊಂಡ. ಹೊಳ್ಳೆ ಭಾಳ ಸತಿ ಏನ ಡೂ ಎಲ್ಲಿ ಇರ್ತೈತಿ, ಡಿಡ್ ಎಲ್ಲಿ ಇರ್ತೈತಿ ಅಂತ. ಸೊ ಈ ರವಿ ಕಂಪ್ಲೀಟೆಡ್ ದ ವರ್ಕ್ ಅಂತಕ್ಕಂಥದ್ದನ್ನ ನೀವು ಟಿಕ್ ಹಾಕಿದ್ರಪ್ಪ ಅಂತಂದ್ರೆ ಇದು ಸರಿಯಾದ ಉತ್ತರ. ಇಲ್ಲಿಯೂ ಕೂಡ ನಿಮ್ದಾದಂತ ಮಾರ್ಕ್ಸ್ ಸಿಗ್ತಾವ. ದೋಸ್ತ್ ಹೊಡ್ರೆ ಹೇಳೋದು ತಲೆಗೆ ಇಟ್ಕೊಳ್ರಿ, ಇವು ಕಾಟಾಚಾರಕ್ಕೆ ಅಭ್ಯಾಸ ಮಾಡ್ತಕ್ಕಂಥದ್ದಾಗದಲ್ಲ. ಸುಮ್ಮನೆ ಏನೋ ಒಂದು ವಿಡಿಯೋ ಬಂದತಿ ಕುಂತ್ ನೋಡ್ತನೋ ಅನ್ನೋದು ಅಲ್ಲ. ಯಾಕಪ್ಪ ಅಂತಾರ ಇಲ್ಲಿವರೆಗೆ 10 ಎಕ್ಸಾಂಪಲ್ ಕೊಟ್ರೆ, ಇದನ್ನ ಬಿಟ್ಟು ಏನೋ ಬೇರೆ ಬೇರೆನೂ ಅದಾವ. ನಿಮ್ಮ ತಲೆಯಾಗೂ ಇರ್ಬೋದು, ನಿಮ್ಮ ಕ್ವಶನ್ ಪೇಪರ್ದೊಳಗೂ ಬಂದಿರ್ಬೋದು, ನಿಮ್ ಎಲ್ಲೋ ನಿಮ್ ಈಗ ಬಿಡಿಸುತ್ನಾಗೂ ಡೌಟ್ ಇರ್ಬೋದು. ಅವುಗಳನ್ನ ಏನ್ ಮಾಡ್ರಿ, ನೋಟ್ ಮಾಡ್ಕೊರಿ. ಇಲ್ಲಪ್ಪ ಅಂದ್ರೆ ನಾನು ಕಮೆಂಟ್ ಬಾಕ್ಸ್ ಹಾಕ್ರಿ, ನೆಕ್ಸ್ಟ್ ವಿಡಿಯೋದೊಳಗೆ ಅದನ್ನ ಬಿಡಿಸಿ ಹೇಳಿ ಮುಂದೆ ಹೋಗೋಣ. ಹೆಂಗ ಆಗ್ಬೇಕಪ್ಪ ಅಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಪೂರ್ತಿಯಾಗಿ ತಿಳ್ಕೊಬೇಕಾದ್ರೆ ಮೊದಲು ತಯಾರಾಗಿ ತಿಳ್ಕೊಬೇಕ್ರಿ, ಹೌದಾ? ತಯಾರಿ ಇಲ್ಲದ ಯಾವ್ದೋ ಕಾನ್ಸೆಪ್ಟ್ ಓದಾಕ್ ಹೋದ್ರಪ್ಪ ಅಂತಾರ ಅದು ಕಾನ್ಸೆಪ್ಟ್ ಅರ್ಥ ಆಗಂಗಿಲ್ಲ. ಅದ್ರ ಸಲುವಾಗಿ ನಾ ಏನ್ ಮಾಡಿದ್ನಿ, ಮೊದಲು ಬೇಸಿಕ್ 6 ನಿಯಮಗಳನ್ನ ಹೇಳಿ 6 ನಿಯಮಗಳನ್ನ ಹೇಳಿ ಎಕ್ಸಾಂಪಲ್ ಕೊಡೋದು ಬೇಡ. ಕ್ವಶನ್ದಾಗ ಇದು ಕ್ವಶನ್ ಪೇಪರ್ದಾಗ ಬಿದ್ದಿದ್ದು ಎಕ್ಸಾಂಪಲ್ಗಳು ಕೊಡೋದು ಅಂತ ಹೇಳಿ ಒಂದು 10 ಡಿಫ್ರೆಂಟ್ ಇರ್ತಕ್ಕಂಥದ್ದು. ಸುಮಾರು ನನಗೆ 27 ಕ್ವಶನ್ ಪೇಪರ್ ಸಿಕ್ಕಿದ್ವು. 27 ಕ್ವಶನ್ದೊಳಗ ನಾ 10 ಡಿಫ್ರೆಂಟ್ ಇದ್ದಿದ್ದು ತಗೊಂಡು ಬಂದಾನಿ. ಒಂದಕ್ಕಿಂತ ಒಂದೇನಿದ್ದು ಡಿಫ್ರೆಂಟ್ ಇದ್ದಿದ್ದು ತೆಗೆದುಕೊಂಡು ಬಂದಾನಿ. ಬಿಟ್ರೆ ಒಂದ ಸೇಮ್ ಇದ್ದಿದ್ದು ಯಾವನ ತಗೊಂಡು ಬಂದಿಲ್ಲ. ಈ ಎಲ್ಲಾ ಕ್ವಶನ್ಗಳನ್ನ ನೀವು ಒಮ್ಮೆ ಬಿಡಿಸಿದ ಆದ್ರಪ್ಪ ಅಂತಾರ ನಿಮ್ಮದು ಏನಪ್ಪ ಅಂತಾರ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಕಂಪ್ಲೀಟ್ ಆಗಿ ನೀವು ಕ್ಲಿಯರ್ ಮಾಡ್ಕೊಳ್ತೀರಿ. ಅದಕ್ಕೆ ಇರ್ಲಿ ಒಂದ್ ಜರ ನೋಡೋಣ ಅಂತೇಳಿ ನಮ್ಮ ಮಂದಿಗೆ ಒಂದ್ ಜರ ತಲೆಗೆ ಕೆಲಸ ಕೊಡೋಣ ಅಂತೇಳಿ ಒಂದು 5 ಕ್ವಶನ್ಗಳನ್ನ ನಿಮಗ್ ಬಿಟ್ಟೇನಿ. ಆ ಬಿದ್ದಿದ್ರೊಳಗ ಒಂದು 5 ಕ್ವಶನ್ಗಳನ್ನ ನಿಮಗ್ ಬಿಟ್ಟೇನಿ. ಆ 5 ಕ್ವಶನ್ಗಳೊಳಗೆ ಹೆಂಗಪ್ಪ ಅಂತಂದ್ರ ಲೆಟ್ ಹಿಮ್ ಡೂ ದ ವರ್ಕ್, ಇದನ್ನ ಪ್ಯಾಸಿವ್ ಮಾಡ್ರಿ. ಆಮೇಲೆ ವೈ ಡಿಡ್ ಯು ಫನಿಶ್ ಹಿಮ್, ಇದನ್ನು ಪ್ಯಾಸಿವ್ ಮಾಡ್ಕೊಡ್ರಿ. ದ ಬಾಯ್ ಈಸ್ ರೀಡಿಂಗ್ ಅ ಬುಕ್, ಇದನ್ನ ಪ್ಯಾಸಿವ್ ಮಾಡ್ರಿ. ದ ಮ್ಯಾಚ್ ವಾಸ್ ಓನ್ ಬೈ ಇಂಡಿಯಾ, ಇದು ಏನೈತಿ ನೋಡ್ರಿ, ಅದನ್ನ ಮಾಡ್ಕೊಡ್ರಿ. ಇದು ಆಕ್ಚುಲಿ ಏನೈತಿ ಪ್ಯಾಸಿವ್ ಆಗೈತ್ರಿ. ಇದನ್ನ ಏನ್ ಮಾಡ್ಬೇಕು, ಆಕ್ಟಿವ್ದಾಗ ಮಾಡ್ಕೋಬೇಕು. ಯು ಮಸ್ಟ್ ಒಬೇ ದ ರೂಲ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಅತ್ರಿ. ಇದನ್ನು ಏನ್ ಮಾಡ್ರಿ, ಪ್ಯಾಸಿವ್ ಮಾಡ್ರಿ. ಇಷ್ಟು ಮಾಡಿದ್ರಪ್ಪ ಅಂತಾರ ಇದ್ರಾಗ ಒಂದು ಕ್ವಶನ್ ಬೇಕಾರೆ ಎಲ್ಲಾರು ತಲೆ ತಿನ್ನುವಂಥದ್ದೈತಿ. ಸ್ವಲ್ಪ ವಿಚಾರ ಮಾಡ್ರಿ. ಯಾಕಂದ್ರೆ ಇನ್ಕಸ್ತಕ ಹೇಳಿಲ್ಲ ಅದನ್ನೊಂದು ಇರ್ಲಿ ಅಂತೇಳಿ ನಾನು ಬಿಟ್ಟದಿವ್ರಿ. ಅವುಗಳನ್ನ ಏನ್ ಮಾಡ್ರಿ, ಅದು ಯಾವ ಕ್ವಶನ್ ಅನ್ನೋದನ್ನ ಹುಡುಕಿ ಅದಕ್ಕೆ ಆನ್ಸರ್ ಒಂದು ಮಾಡ್ರಪ್ಪ. ಆನ್ಸರ್ ಹುಡ್ಕೊಂಡ್ರಪ್ಪ ಅಂತಾರ ನೀವು ಇನ್ಕಸ್ತಕ ನಮ್ಮ ಕ್ಲಾಸ್ ಕೇಳಿದಕ್ಕೆ ಸಾರ್ಥಕ ಆಗ್ತದ. ಆಗ ನಾವು ಕ್ಲಾಸ್ ಮಾಡಿದ್ದಕ್ಕೂ ಸಾರ್ಥಕ ಆಕತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ನಾವು ಇಲ್ಲಿಗೆ ಮುಗಿಸಾಕತ್ತೀವಿ. ಇನ್ನ ಮುಂದಿನದಾಗಿ ನಾವೇನ್ ಮಾಡ್ತೀವಪ್ಪ ಅಂತಾರ, ಈಗ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ಗಳನ್ನ ನಾನು ಹೇಳೇನಿ. ಇದಾದ ನಂತರ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗಳನ್ನ ನಾನು ಹೇಳ್ಬೇಕಂತ ವಿಚಾರ ಇಟ್ಕೊಂಡೇನಿ. ನೀವು ಸರ್ ಇದು ಬ್ಯಾಡ್ರಿ, ನಿಮಗೆ ಯಾವ್ದಾರ ಟಾಪಿಕ್ ಬೇಕಾಗೈತಿ ಅನ್ನೋದಾಗಿದ್ರಪ್ಪ ಅಂತಾರ ನಾಳೆ ಅಥವಾ ಇವತ್ತು ಮಧ್ಯಾಹ್ನ 12 ಗಂಟೆ ಒಳಗಾಗಿ ನನಗೇನ್ ಮಾಡ್ರಪ್ಪ ಅಂತಾರ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿದ್ರಿ ಅಂದ್ರೆ ನಾ ಅದನ್ನ ರೆಡಿ ಮಾಡ್ಕೊಂಡು ನಾ ನಿಮ್ಗೆ ನಾಳಿನ ವಿಡಿಯೋದೊಳಗೆ ಏನ್ ಮಾಡ್ತೀನಪ್ಪ ಅಂತಾರ ನಿಮಗೆ ಯಾವ ಟಾಪಿಕ್ ಅನ್ನ ಹೇಳಿರ್ತೀರಿ ಆದ್ಯತೆ ಪೂರ್ವಕವಾಗಿ ಮೊದಲು ಯಾರು ಹಾಕಿರ್ತೀರಿ ಅವ್ರದ್ದು ಮೊದಲು ಮುಗಿಸ್ತೀನಿ, ಸೆಕೆಂಡ್ ವೈಸ್ ಹಿಂಗೆ ತಗೊಂಡ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿಂದ ವಿಡಿಯೋವನ್ನ ಶಾಂತ ರೀತಿ ಕುತ್ಕೊಂಡು ಕೇಳಿರ್ತಕ್ಕಂಥವ್ರಿಗೆ ಮತ್ತ ಇದನ್ನ ಸೀರಿಯಸ್ ಆಗಿ ತಗೊಂಡು ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಮತ್ತೆ ಇದು ನನ್ನ ವಿಡಿಯೋವನ್ನ ಮೆಚ್ಚಿಕೊಂಡು ಕಾಂಪಿಟೇಟಿವ್ ಹೋಗ್ತಿರ್ತಕ್ಕಂಥವ್ರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀವಿ. ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು, ಮತ್ತೆ ಭೇಟಿಯಾಗೋಣ.